ಇತ್ತೀಚೆಗೆ ನಾವು ಈ ತರದ ಕಾಯಿಲೆಗಳೇ ಇಲ್ಲ ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹುಟ್ಟಿದಂತಹ ಚಿಕ್ಕ ಶಿಶುವಿನಿಂದ ಹಿಡಿದು ಎಲ್ಲರಿಗೂ ಕೂಡ ಕಾಯಿಲೆಗಳು ಬಳಲ್ತಲೇ ಇದ್ದಾರೆ. ಏನ್ ಸಮಸ್ಯೆ ಆಗ್ತಿದೆ ಫುಡ್ ಸ್ಟೈಲ್ ಅಥವಾ ಎಲ್ಲದ್ರ ಬಗ್ಗೆನೂ ಹೇಳೋದಾದ್ರೆ ಸಾಮಾನ್ಯವಾಗಿ? ಅದೇ ಮೊದಲಿಗೆ ಈಗ ಕಾಯಿಲೆಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂತಂದ್ರೆ, ನಾನು ಹೃದ್ರೋಗ ತಜ್ಞನಾಗಿ ಮೇನ್ಲಿ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಜನರಲ್ ಆಗಿ ಈಗ ಹೃದಯ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ಶರೀರದ ಮೇನ್ ಇಂಪಾರ್ಟೆಂಟ್ ಅಂಗ. ಅದ್ರ ಮೇನ್ ಕೆಲಸ ಏನಂದ್ರೆ ರಕ್ತ ಸಂಚಲನನ ಮೇಂಟೈನ್ ಮಾಡೋದು. ಕೆಟ್ಟ ರಕ್ತ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಅದು ಲಂಗ್ಸ್ಗೆ ಕಳಿಸುತ್ತೆ, ಲಂಗ್ಸ್ ಅಲ್ಲಿ ಪ್ಯೂರಿಫೈ ಆಗುತ್ತೆ, ಮತ್ತೆ ಹೃದಯಕ್ಕೆ ಬರುತ್ತೆ, ಹೃದಯದಿಂದ ಇಡೀ ಶರೀರಕ್ಕೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಸೊ ಅದು ಎಲ್ಲಿ ಅದಕ್ಕೆ ಅದರ ಕೆಲಸ ಅಡಚಣೆ ಆಗುತ್ತೋ ಅವಾಗ ನಾವು ಹೃದಯಕ್ಕೆ ಸಂಬಂಧಿ ಕಾಯಿಲೆಗಳು ಶುರುವಾಗಿದೆ ಅನ್ನೋ ತರ ಮಾತಾಡ್ತೀವಿ. ಸೊ ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿ ಬರುತ್ತೆ. ಜನರಲಿ ಹೇಳ್ಬೇಕು ಅಂದ್ರೆ 5 ಕಾಯಿಲೆಗಳಾಗಿ ನಾವು ಜನರಲಿ ಅರ್ಥ ಆಗೋ ತರ ವಿಂಗಡಿಸಬಹುದು. ಸೊ ಮೊದಲನೇದು ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಹುಟ್ಟಿನಿಂದಾನೇ ಇರ್ತಕ್ಕಂತಹ ಕಾಯಿಲೆಗಳು. ಎರಡನೇದು ಹಾರ್ಟ್ ವೀಕ್ ಆಗ್ತಕ್ಕಂಥದ್ದು, ಹಾರ್ಟ್ ಫೇಲ್ಯೂರ್ ಈ ತರದ್ದು. ಮೂರನೇದು ಕವಾಟದ ಸಮಸ್ಯೆಗಳು. ನಾಲ್ಕನೇದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ಸ್ ಆಗೋದು. ಮತ್ತೆ 5ನೇದು ಮತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮತ್ತೆ ಬಹಳ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ದಲೇ ಇರ್ತಕ್ಕಂಥದ್ದು ಏನಂದ್ರೆ ಹೃದಯಾಘಾತ. ಸೊ ಹೃದಯಾಘಾತ ಏನು ಎತ್ತ, ಸೊ ಈ ತರದ ಒಂದು ಕಾಯಿಲೆಗಳು 5ನೇದು. ಸೊ ಈ 5 ಮೇನ್ ಕಾಯಿಲೆಗಳನ್ನ ನಾವು ಹೃದಯದಲ್ಲಿ ಕಾಣ್ತೀವಿ. ಅಲ್ಲ, ಸ್ಪೆಷಲಿ ನಾನು ಈಗ ಹೃದಯಾಘಾತ ಅಂದ ತಕ್ಷಣ ನಾನು ಆರಂಭದಲ್ಲಿ ಎತ್ಕೊಳ್ಳೇಬೇಕು. ಎಲ್ಲಿಂದ ಬಹಳಷ್ಟು ಸೌಂಡ್ ಮಾಡಿದ್ದು ಅಥವಾ ಸದ್ದು ಮಾಡಿದ್ದು ಅಂದ್ರೆ ಈ ಅಪ್ಪು ಅವರು ಮಿಸ್ ಮಾಡ್ಕೊಂಡ ಘಟನೆಯಿಂದ ಅಲ್ಲಿಂದ ಇಲ್ಲಿಯವರೆಗೂ. ಇತ್ತೀಚೆಗೆ ಒಂದು ಕಾಂಗ್ರೆಸ್ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿರ್ತಾರೆ, ಹಾಗೆ ಕುಸ್ತೋಗ್ಬಿಡ್ತಾರೆ. ತುಂಬಾ ಚಿಕ್ಕ ವಯಸ್ಸು, ಎಳೆ ಮಕ್ಕಳಿಂದ ಇಲ್ಲಿವರೆಗೂ ನೋಡ್ತಾ ಇದ್ವಿ. ಏನಿದು ಪ್ರಿಕಾಷನ್ಸ್ ಏನು? ಅಥವಾ ಅದೇ ಈಗ ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಅಟ್ಯಾಕ್ ಬೇರೆ ಅನ್ನೋದು ಮೊದಲನೇ ಪಾಯಿಂಟ್ ಇರುತ್ತೆ. ಈಗ ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ಹಠಾತ್ನೇ ಹಾರ್ಟ್ ಸ್ಟಾಪ್ ಆಗ್ತಕ್ಕಂಥದ್ದು, ಅದಕ್ಕೆ ಬೇರೆ ಬೇರೆ ಕಾರಣಗಳು. ಬಟ್ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ಗೆ ಪ್ರಮುಖವಾದ ಕಾರಣ ಹೃದಯಾಘಾತ ಅಂತ ಕರಿತೀವಿ. ಸೊ ಹೃದಯಾಘಾತ ಅಂದ್ರೆ ಹೃದಯಕ್ಕೆ ಏನು ರಕ್ತ ಸಂಚಲನ ಏನಾಗಬೇಕು, ಹೃದಯಕ್ಕೆ ರಕ್ತವನ್ನ ಕೊಡ್ತಕ್ಕಂಥ ರಕ್ತನಾಳ ಏನಿದೆ ಅದು ಹಠಾತ್ತನೆ ಕ್ಲೋಸ್ ಆಗ್ತದೆ. ಆ ಕ್ಲೋಸ್ ಆದಾಗ ಏನಾಗುತ್ತೆ, ಆ ಹೃದಯಕ್ಕೆ ರಕ್ತ ಸಂಚಲನ ಆಗ್ದಲೇ ಇದ್ದಾಗ, ಈಗ ಇಂಜಿನ್ ಪೆಟ್ರೋಲ್ ಹೋಗ್ಲಿಲ್ಲ ಅಂತಂತಂದ್ರೆ ಇಂಜಿನ್ ಹೇಗೆ ಸ್ಟಾಪ್ ಆಗ್ತದೆ ವೆಹಿಕಲ್ದು, ಹಾಗೆ ಹಾರ್ಟ್ ಕೂಡ ಅದಕ್ಕೆ ಸಂಚಲನ ಆಗ್ಲಿಲ್ಲ ಅಂತಂತಂದ್ರೆ ಅದು ಕೂಡ ತನ್ನ ಕೆಲಸನ ಕಮ್ಮಿ ಮಾಡ್ತಾ ಬರುತ್ತೆ. ಹಠಾತ್ನೆ ಅದು ಕಾರ್ಡಿಯಾಕ್ ಅರೆಸ್ಟ್ಗೆ ಲೀಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ. ಅಲ್ಲ, ಈ ವೈದ್ಯರನ್ನ ಸಂಪರ್ಕ ಮಾಡ್ದೇನೆ ನನ್ನ ಹೃದಯ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇದೆ ಅಂತ ನಾವು ಗೆಸ್ ಮಾಡ್ಬೋದಾ ಸರ್? ಅದೇ ನಾವು ಈಗ ನಾನು 15 ವರ್ಷದಿಂದ ಹೃದ್ರೋಗ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನಮ್ಮಲ್ಲಿ ಬರ್ತಕ್ಕಂಥ ಹೃದಯಾಘಾತ ಪೇಷಂಟ್ಸ್ ಯಾರ್ಯಾರಿದ್ದಾರೆ ಅದರಲ್ಲಿ 90-95% ಜನರಿಗೆ ಮುಂಚೆ ಯಾವುದೇ ರೀತಿಯಾದಂತಹ ಸುಳಿವಿರೋದಿಲ್ಲ, ಸುಳಿವು ಕೊಡೋದಿಲ್ಲ. ಅದು ಸುಳಿವು ಕೊಡೋ ಅಷ್ಟರಲ್ಲಿ ಅದು ಆಲ್ರೆಡಿ ಮೀರ್ಬಿಟ್ಟಿರ್ತದೆ ಟೈಮ್. ಸೊ ಸುಳಿವನ್ನ ಕಾಯ್ಕೊಂಡು ಕೂರಬಾರ್ದು. ನಾನೆಲ್ಲ ಬಹಳ ಚೆನ್ನಾಗಿದ್ದೀನಿ, ನಾನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಬಹಳ ಒಳ್ಳೆಯವನು, ನಾನು ಬರೀ ಈ ತರದ ಆಹಾರ ಅಷ್ಟೇ ತಗೊಳ್ತೀನಿ, ಹಾಗಾಗಿ ನನ್ಗೇನು ಬರೋದಿಲ್ಲ, ನಾನು ಬಹಳ ಆರಾಮಾಗಿದ್ದೀನಿ, ಆ ತರದೆಲ್ಲ ಇರೋದಿಲ್ಲ. ಸೊ ಯಾವುದೇ ಒಂದು ವ್ಯಕ್ತಿ ಜೀವನ ಮಾಡ್ತಿದ್ದಾನೆ ಅಂದ್ರೆ ಅವರಿಗೆ ಯಾವಾಗ ಬೇಕಾದ್ರೂ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಸೊ ನಾವು ಒಂದು ಸಮಯ ಕಳೆದ ನಂತರದಲ್ಲಿ ಅವ್ರಿಗೆ ಎವ್ರಿ ಒಂದು 6 months to 1 year ಡಿಪೆಂಡಿಂಗ್ ಆನ್ ದ ರಿಸ್ಕ್ ಪರೀಕ್ಷೆಗಳನ್ನ ಮಾಡಬೇಕು, ಹೃದಯ ಸಂಬಂಧಿ ಪರೀಕ್ಷೆಗಳನ್ನ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರಿತೀವಿ, ಸ್ಟ್ರೆಸ್ ಟೆಸ್ಟ್. ಅಲ್ಲ ಎವ್ರಿ ಇಯರ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಬ್ಲಾಕೇಜಸ್ ಇದ್ರೆ ನಮ್ಗೆ ಮುಂಚಿತವಾಗಿ ಗೊತ್ತಾಗುತ್ತೆ. ಹೃದಯಾಘಾತ ಆಗೋವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಸೊ ಮುಂಚಿತವಾಗಿ ತಿಳ್ಕೊಂಡ್ರೆ ಅವ್ರಿಗೆ ಹೃದಯಾಘಾತ ಆಗಲ್ಲ, ಬ್ಲಾಕ್ ಮುಂಚೆನೆ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ಇದ್ರಲ್ಲಿ ಏನಾರ ಸ್ಟೇಜಸ್ ಗಳು ಇರುತ್ತಲ್ಲ, ಆ ತರದೆಲ್ಲ ನೀವು? ಹೌದು. ಈಗ ಅಲ್ಲಿ ಬ್ಲಾಕೇಜ್ ಆಗಿದೆ ಅಂತಂದ್ರೆ ಸ್ಟೇಜಸ್ ಯಾವುದು ಸಡನ್ ಆಗಿ ಆಗಲ್ಲ. ಕಾಯಿಲೆಗಳು ನಿಧಾನವಾಗಿ ಆಗೋದು, ನಮಗ್ ಗೊತ್ತಾಗೋದು ಸಡನ್ ಆಗಿ ಅಷ್ಟೇ. ಸೊ ಆ ನಿಧಾನವಾಗಿ ಆಗೋದನ್ನ ನಾವು ಮುಂಚೆನೆ ತಿಳ್ಕೊಂಡ್ರೆ ಚಿಕಿತ್ಸೆನೂ ಬೇಗ ಆಗ್ತದೆ. ಸೊ ನಮ್ಮ ಒಂದು ಬಹಳಷ್ಟು ಸ್ಟಡೀಸ್ ಅಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಮೊದಲನೇ 10ನೇ ವರ್ಷದಿಂದನೇ ಆಲ್ರೆಡಿ ಅಲ್ಲಿ ಕೊಲೆಸ್ಟ್ರಾಲ್ನ ಕಂಡುಹಿಡಿದಿದ್ದಾರೆ. ಬಹಳ ಬೇರೆ ಬೇರೆ ಕಾರಣಗಳಿಗೆ ಡೆತ್ ಆಗ್ತಕ್ಕಂಥ ಮಕ್ಕಳಲ್ಲಿ ಅಟಾಪ್ಸಿ ಮಾಡಿ ನೋಡಿದಾಗ ರಕ್ತನಾಳಗಳಲ್ಲಿ ಆಲ್ರೆಡಿ 8 ವರ್ಷ 10 ವರ್ಷದವರೆಗೆ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ. ಸೊ ಅಲ್ಲಿಂದ ಶುರು ಆಗುತ್ತೆ, ಅಲ್ಲಿ ಫೌಂಡೇಶನ್ ಅದು. ಅಲ್ಲಿಂದ 10% ಜಾಸ್ತಿ ಆಗ್ತಾ ಒಂದು ಸಮಯ ಆದ್ಮೇಲೆ ಅದು ಕಂಪ್ಲೀಟ್ ಬ್ಲಾಕ್ ಆಗ್ಬಿಡುತ್ತೆ. ಸೊ ಅದು ಯಾರ್ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ಈಗ ಕೆಲವರಲ್ಲಿ ತುಂಬಾ ಸ್ಪೀಡ್ ಆಗಿ ಕಟ್ಕೊಳ್ಳುತ್ತೆ, ಕೆಲವರಲ್ಲಿ ತುಂಬಾ ಸ್ಲೋ ಆಗಿ ಕಟ್ಕೊಳ್ಳುತ್ತೆ, ಕೆಲವರಲ್ಲಿ ಕಟ್ಕೊಳ್ಳೋದೇ ಇಲ್ಲ. ಸೊ ಇದರಲ್ಲಿ ರಿಸ್ಕ್ ಕ್ಯಾಟಗರಿ ಅಂತ ಕರಿತೀವಿ. ಕೆಲವು ಹೈ ರಿಸ್ಕ್ ಕ್ಯಾಟಗರಿ ಬರ್ತದೆ, ಕೆಲವು ಲೋ ರಿಸ್ಕ್ ಕ್ಯಾಟಗರಿ ಬರ್ತಾರೆ. ಸೊ ಹೈ ರಿಸ್ಕ್ ಕ್ಯಾಟಗರಿ ಅಂತಂದ್ರೆ, ಈಗ ಸಕ್ಕರೆ ಕಾಯಿಲೆ ಇದ್ರೆ, BP ಕಾಯಿಲೆ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಫ್ಯಾಮಿಲಿನಲ್ಲಿ ಯಾರಾದ್ರೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ,
ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ರೆ, ಆಲ್ಕೋಹಾಲ್ ಬಹಳಷ್ಟು ತಗೊಳ್ತಾ ಇದ್ರೆ, ಈ ತರದೆಲ್ಲ, ಮತ್ತೆ ಕೊಲೆಸ್ಟ್ರಾಲ್, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಧಿಕವಾಗಿದ್ರೆ ಇವರಿಗೆಲ್ಲ ಹೃದಯಾಘಾತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಇತ್ತೀಚಿನ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಸೊ ಏನು ಲೈಫ್ ಸ್ಟೈಲ್ ರಿಲೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್. ಒಂದು ಆಹಾರ. ಸೊ ಆಹಾರ ಪದ್ಧತಿ ನಮ್ದು ಸರಿ ಇಲ್ಲ ಇತ್ತೀಚೆಗೆ. ಅದು ಎಲ್ಲೋ ಒಂದು ದಾರಿ ತಪ್ತಾ ಇದ್ದೀವಿ ನಾವು. ನಮ್ಮ ಆಹಾರದ ಬಗ್ಗೆ ಎಲ್ರೂ ಕನ್ಫ್ಯೂಸ್ಡ್, ಏನ್ ತಗೋಬೇಕು ಏನ್ ತಗೋಬಾರ್ದು. ಒಬ್ರು ಬಂದು ಇದು ಒಳ್ಳೇದು ಅಂತಾರೆ, ಇನ್ನೊಬ್ರು ಇನ್ನೊಂದು ಕೆಟ್ಟದು ಅಂತಾರೆ, ಇನ್ನೊಬ್ರು ಬಂದು ಈಗ ನಾನು 10 ಆಹಾರ ಇಟ್ರೆ ಅದರಲ್ಲಿ 10 ಜನ ಬಂದು ಇದು ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ತರ್ಕ ಮಾಡ್ಬೋದು. ಅಷ್ಟು ಕನ್ಫ್ಯೂಷನ್ ಎಲ್ರಿಗೂ ಬಂದ್ಬಿಟ್ಟಿದೆ. ಅದು ಆಹಾರ ಪದ್ಧತಿನ ಸ್ವಲ್ಪ ಸರಿ ಮಾಡ್ಕೊಳೋದು ಬಹಳ ಮುಖ್ಯ ಇರುತ್ತೆ. ಎರಡನೇದು ವ್ಯಾಯಾಮ ರಹಿತ ಜೀವನ, ಫಿಸಿಕಲ್ ಇನ್ಆಕ್ಟಿವಿಟಿ. ಸೊ ನಮ್ಮ ಜರ್ನಲ್ಸ್ ಅಲ್ಲೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಫಿಸಿಕಲ್ ಇನ್ಆಕ್ಟಿವಿಟಿ ಇಸ್ ದ ನ್ಯೂ ಸ್ಮೋಕಿಂಗ್. ಸೊ ಅಂದ್ರೆ ನೀವು ವ್ಯಾಯಾಮ ರಹಿತವಾದಂತಹ ಜೀವನ ಆಲ್ಮೋಸ್ಟ್ ಸ್ಮೋಕಿಂಗ್ ಅಷ್ಟೇ ಡೇಂಜರಸ್. ಸೊ ಅದರಿಂದ ಫ್ಯಾಟಿ ಲಿವರ್ ಬರ್ತಾ ಇದೆ, ಅದರಿಂದ ಡಯಾಬಿಟೀಸ್ ಬರ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಇದೆ, ಮೆಟಬಾಲಿಕ್ ಸಿಂಡ್ರೋಮ್ ಆಗ್ತಾ ಇದೆ, BP ಬರ್ತಾ ಇದೆ, ಕೊಲೆಸ್ಟ್ರಾಲ್ ಬರ್ತಾ ಇದೆ, ಎಲ್ಲ ಸೇರ್ಬಿಟ್ಟು ಕೊನೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡ್ತಾ ಇದೆ. ಸೊ ಅದು ಬಹಳ ಡೇಂಜರು. ಆಮೇಲೆ ಸ್ಟ್ರೆಸ್, ಒತ್ತಡ ಇರ್ತಕ್ಕಂತಹ ಜೀವನ. ಬಹಳ ಬೇಗ ಅಚೀವ್ ಮಾಡ್ಬಿಡ್ಬೇಕು, ನಾನು ಬೇಗ ಮನೆ ಕಟ್ಟಬೇಕು, ಬೇಗ ಕಾರ್ ತಗೋಬೇಕು, ಬೇಗ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು, ಈ ತರದ ಒಂದು ಟಾರ್ಗೆಟ್ಸ್ ಇಟ್ಕೊಂಡು ಏನಾಗಿದೆ ತುಂಬಾ ವೇಗವಾಗಿ ಒತ್ತಡ ತಗೊಂಡು ಜೀವನದಲ್ಲಿ ಮುಂದುವರಿತಾ ಇದ್ದಾರೆ. ಇದರಿಂದ ಸಮಸ್ಯೆಗಳು. ಬಟ್ ಈಗ ಒಂದು ವ್ಯಾಯಾಮ ಮಾತಾಡ್ಬೇಡ, ಅದಾದ್ಮೇಲೆ ಫುಡ್ ಸ್ಟೈಲ್ ಮಾತಾಡ್ಬೇಡ. ವ್ಯಾಯಾಮದ ಬಗ್ಗೆ ನೀವು ಒಂದು ಸರಿ ಒಬ್ಬ ಪೇಷಂಟ್ಸ್ಗಳು ಬಂದಿರ್ತಾರೆ, ನಿಮ್ಮದೇ ವಿಡಿಯೋದಲ್ಲಿ ನಾನು ಅದು ವೈರಲ್ ಆಗಿದ್ದನ್ನ ನೋಡಿದ್ದೆ. ವ್ಯಾಯಾಮ ಹೇಗ್ ಮಾಡ್ಬೇಕು, ನೀವು ಎಲ್ಲಿಯವರೆಗೂ ಮೈಯಲ್ಲಿ ಯಾವಾಗ ಬೆವರು ಬರೋವರೆಗೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ವಾಕಿಂಗ್ ಸ್ಟೈಲ್ ಅಂತ. ಪ್ರತಿನಿತ್ಯ ವಾಕ್ ಮಾಡ್ತೀವಿ, ಜಾಗ್ ಮಾಡ್ತೀವಿ, ಅದು ಯಾವ ಸ್ಟೈಲಲ್ಲಿ ಮಾಡಬೇಕು, ಜೊತೆಗೆ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡೋದಾದ್ರೆ. ಓಕೆ, ಸೊ ಬೇಸಿಕಲಿ ಯಾವುದು ಅಬ್ಸಲ್ಯೂಟ್ ಎಕ್ಸರ್ಸೈಸ್ ಇಲ್ಲ. ಫಸ್ಟ್ ಪಾಯಿಂಟ್ ಏನಂದ್ರೆ, ನಾನು ಇದೇನೋ ಒಂದು ವ್ಯಾಯಾಮ ಮಾಡ್ಬಿಡ್ತೀನಿ, ಇದು ಮಾಡ್ಬಿಟ್ರೆ ನನಗೆ ಹಾರ್ಟ್ ಅಟ್ಯಾಕೇ ಆಗಲ್ಲ, ನನಗೆ ಕಾಯಿಲೆಗಳೇ ಬರಲ್ಲ, ಆ ಥರದ್ದಿಲ್ಲ. ಆ ಥರದ್ದು ಯಾವುದೇ ರೀತಿಯಾದಂಥ ವ್ಯಾಯಾಮ ಇಲ್ಲ, ಆ ಥರದ್ದು ಯಾವುದೇ ರೀತಿಯಾದಂಥ ಪ್ರೊಸೀಜರ್ ಇಲ್ಲ, ಯಾವುದೇ ರೀತಿಯಾದಂಥ ಆಹಾರ ಇಲ್ಲ, ಯಾವುದೇ ರೀತಿಯಾದಂಥ ಮೆಡಿಸಿನ್ ಕೂಡ ಇಲ್ಲ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ, ರಿಸ್ಕ್ ನ ಕಮ್ಮಿ ಮಾಡ್ತೀವಿ. ಸೊ ರಿಸ್ಕ್ ಇಲ್ಲಿರ್ತಕ್ಕಂಥದನ್ನ ಕಮ್ಮಿ ಮಾಡ್ತೀವಿ ಅಷ್ಟೇ. ಅದು ಝೀರೋ ಆಗೋದಿಲ್ಲ, ಒಂದ್ ತನಕ ಬರ್ಬೋದು ಅಷ್ಟೇ ಹಾಗೆ. ಸೊ ಆ ರಿಸ್ಕ್ ನ ಕಮ್ಮಿ ಮಾಡಬೇಕು, ನಾನು ಇರೋವರೆಗೂ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂತಂತಂದ್ರೆ, ಬದುಕಿರೋವರೆಗೂ ನಾನು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂದ್ರೆ ವ್ಯಾಯಾಮ ಅತ್ಯಗತ್ಯ. ಸೊ ವ್ಯಾಯಾಮ ಯಾವ ರೀತಿ ವ್ಯಾಯಾಮ ಮಾಡಬೇಕು? ಸೊ ಇಲ್ಲಿ ನಾವು 2-3 ರೀತಿ ನೋಡ್ಬೇಕಾಗತ್ತೆ. ವ್ಯಾಯಾಮ ಮಾಡ್ತಕ್ಕಂಥದ್ದು ನಾನು ಚೆನ್ನಾಗಿ ಕಾಣ್ಬೇಕು ಅಂತ ಅಲ್ಲ, ಅದು ಬಹಳ ಮುಖ್ಯ. ಜನರಿಗೆ ಏನಿದೆ, ನಾನು ಫಿಟ್ ಆಗಿ ಕಾಣ್ಬೇಕು, 6 ಪ್ಯಾಕ್ ಮಾಡ್ಬೇಕು, ನಾನು ಹೀರೋ ತರ ಕಾಣ್ಬೇಕು, ಈ ತರದ್ದೆಲ್ಲ ಇರುತ್ತೆ ಜನರಿಗೆ. ವ್ಯಾಯಾಮ ಮಾಡ್ತಕ್ಕಂಥದ್ದು ಅದಕ್ಕಲ್ಲ. ವ್ಯಾಯಾಮ ಮಾಡೋದು ಯಾಕೆ? ವ್ಯಾಯಾಮ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೋಸ್ಕರ. ನಮ್ಮ ಸ್ಟಡಿಗಳಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ಒಬ್ಬ ಬೊಜ್ಜಿರ್ಲಿ, ಅವನ್ಗೆ ಬೊಜ್ಜಿಲ್ದಲೇ ಇರ್ಲಿ, ಅಥವಾ ಬೇರೆ ಏನೇ ಕಾಯಿಲೆ ಇದ್ರು ಸಹಿತ ವ್ಯಾಯಾಮ ಮಾಡದಲೇ ಇರೋರ್ಗು ವ್ಯಾಯಾಮ ಮಾಡದವ್ರಿಗೂ ನೋಡಿದ್ರೆ, ವ್ಯಾಯಾಮ ಮಾಡದಲೇ ಇದ್ದವರು 10 times at higher risk. ದೇ ಆರ್ 10 times at higher risk. ನಿಮ್ಗೆ ನೀವು ದಪ್ಪ ಇದ್ರು ಪರವಾಗಿಲ್ಲ, ತೆಳಗ್ ಆಗ್ದಲೇ ಇದ್ರು ಪರವಾಗಿಲ್ಲ, ವ್ಯಾಯಾಮ ಮಾಡಿ. ವೆಯ್ಟ್ ಲಾಸ್ಗೆ ವ್ಯಾಯಾಮ ಮಾಡಬೇಡಿ, ಆರೋಗ್ಯಕ್ಕೆ ವ್ಯಾಯಾಮ ಮಾಡಿ. ಸೊ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ, ಕೆಲವು ಹಾರ್ಮೋನ್ಸ್ ಬರುತ್ತೆ ಶರೀರದಲ್ಲಿ, ದೇರ್ ಆರ್ ಪಾಸಿಟಿವ್ ಹಾರ್ಮೋನ್ಸ್. ಅದು ರಿಲೀಸ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ, ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ನಾವು ವ್ಯಾಯಾಮ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ, ಇಟ್ಸ್ ನಾಟ್ ಇಮಿಡಿಯೇಟ್, ನಾನು ಇವತ್ತು ವ್ಯಾಯಾಮ ಮಾಡಿದೆ ನಾಳೆ ನನ್ಗೆ ಆರೋಗ್ಯ ಬಂತು ಅಂತ ಅಲ್ಲ. ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಮಿನಿಮಮ್ 6 months to 1 year, ಈ ರೀತಿ ಮಾಡ್ತಾ ಇದ್ರೆ ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತದೆ. ಅದರಲ್ಲಿ ಕೆಲವು ನಾವು ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಇರ್ತಕ್ಕಂಥ ಕೆಲವು ಹಾರ್ಮೋನ್ಸ್ ಏನಿರ್ತದೆ, ದೇ ಆರ್ ಆಲ್ ವೆರಿ ಗುಡ್. ಸಿಂಪಥೆಟಿಕ್ ಸಿಸ್ಟಮ್, ಕೆಟಕೋಲಮೈನ್ಸ್ ಅಂತ ಕರಿತೀವಿ, ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಈ ಸ್ಟಿರಾಯ್ಡ್ಸ್ ಎಲ್ಲ ಕಮ್ಮಿ ರಿಲೀಸ್ ಆಗಬೇಕು, ನಮಗೆ ಪಾಸಿಟಿವ್ ಹಾರ್ಮೋನ್ಸ್ ಜಾಸ್ತಿ ರಿಲೀಸ್ ಆಗಬೇಕು. ಅದು ರಿಲೀಸ್ ಆದಂಗೆ ಕಾಲಕ್ರಮೇಣ ನಮ್ಮ BP ಹತೋಟಿಗೆ ಬರ್ತದೆ, ಮನಸ್ಸಿನಲ್ಲಿ ಉಲ್ಲಾಸ ಇರ್ತದೆ. ಅದರ ನಂತರ ಕೊಲೆಸ್ಟ್ರಾಲು ನಾರ್ಮಲ್ ಆಗ್ತಾ ಬರ್ತದೆ. ಆಮೇಲೆ ನಾರ್ಮಲ್ ಕೊಲೆಸ್ಟ್ರಾಲ್ ಕೂಡ ಅದರಲ್ಲಿ ಬೇರೆ ಬೇರೆ ಶೇಪ್ ಇರುತ್ತೆ, ಸ್ಮಾಲರ್ ಶೇಪ್, ಬಿಗರ್ ಶೇಪ್ ಅಂತ, ಈ ತರದೆಲ್ಲ ಬಹಳಷ್ಟಿದೆ. ಸೊ ಆ ಶೇಪ್ ಕೂಡ ಪಾಸಿಟಿವ್ ಆಗಿ ಆಗ್ತದೆ. ಅದರ ಜೊತೆಗೆ ಬೋನ್ಸ್ ಗಟ್ಟಿ ಆಗ್ತದೆ, ಮಾಂಸಖಂಡಗಳು ಗಟ್ಟಿ ಆಗ್ತದೆ, ಮತ್ತೆ ಬೇರೆ ಕ್ರಾನಿಕ್ ಡಿಸೀಸಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆಲ್ಲದನ್ನು ಕೂಡ ನಮ್ಮ ಜರ್ನಲ್ಸ್ ಅಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡುವಂಥದ್ದಲ್ಲ. ದಿಸ್ ಇಸ್ ಆಲ್ ಡಾಕ್ಯುಮೆಂಟೆಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಡೆಕೇಡ್ಸ್ ಟುಗೆದರ್. ಇದ್ರ ಬಗ್ಗೆ ಸ್ಟಡಿ ಮಾಡಿ ಜರ್ನಲ್ಸ್ ಅಲ್ಲೆಲ್ಲ ಇದು ಆಲ್ರೆಡಿ ಆರ್ಟಿಕಲ್ಸ್ ಬಂದು ಪ್ರೂವ್ ಆಗಿರ್ತಕ್ಕಂಥದ್ದು ಏನಂದ್ರೆ,
ಯಾರೇ ಇರಲಿ ಅವ್ರದ್ದು ಏನೇ ಕಾಯಿಲೆ ಇದ್ರು ವ್ಯಾಯಾಮ ಮಾಡೋರ್ಗು ಮಾಡದಲ್ಲಿರೋರ್ಗು 10 times ಡಿಫ್ರೆನ್ಸ್ ಇದೆ ಆರೋಗ್ಯ. ಸೊ ಈಗ ನೆಕ್ಸ್ಟ್ ಬಂದು ಯಾವ ರೀತಿ ವ್ಯಾಯಾಮ ಮಾಡಬೇಕು ಅಂತ. ಸೊ ಆರೋಗ್ಯ ಬೇಕು ಅಂತಂತಂದ್ರೆ ಮೇನ್ಲಿ ಕಾರ್ಡಿಯೋ ಎಕ್ಸಸೈಸಸ್, ಐಸೋಟಾನಿಕ್ ಎಕ್ಸಸೈಸಸ್ ಅಂತ ಕರಿತೀವಿ. ಅಂದ್ರೆ ಯಾವ್ಯಾವುದು? ವಾಕಿಂಗ್. ದೇರ್ ಈಸ್ ನೋ ಎಕ್ಸಸೈಸ್ ಲೈಕ್ ವಾಕಿಂಗ್. ವಾಕಿಂಗ್ ಈಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್ ವಿಚ್ ಹಸ್ ಗಾಟ್ ಹ್ಯೂಜ್ ಬೆನಿಫಿಟ್ಸ್. ಸೊ ಸಿಂಪಲ್ ಬ್ರಿಸ್ಕ್ ವಾಕ್ ಮಾಡಬೇಕು, ಆಯ್ತಾ? ಒಂದು ಸಮತಟ್ಟಾದ ನೆಲದಲ್ಲಿ ಸ್ಪೀಡ್ ಆಗಿ ವಾಕ್ ಮಾಡಬೇಕು. ಸೊ ಎಷ್ಟು ಸ್ಪೀಡ್ ಆಗಿ ಮಾಡಬೇಕು, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಸನ್. ಸೊ ನಾನು ಮುಂಚೆನೂ ಹೇಳಿರೋ ಹಾಗೆ ವಾಕಿಂಗ್ ಹೇಗಿರ್ಬೇಕು ಅಂತಂತಂದ್ರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ಅಬೌಟ್ 5 to 10 minutes ಸ್ಲೋ ವಾಕ್ ಇರಬೇಕು. ದಟ್ ವಿಲ್ ಬಿ ದ ವಾರ್ಮ್ ಅಪ್. ಅದಾದ್ಮೇಲೆ ಪೀಕ್ ರೀಚ್ ಆಗಬೇಕು. ಆ ಪೀಕ್ ಅಲ್ಲಿ ಯು ಶುಡ್ ಕಂಟಿನ್ಯೂ ಫಾರ್ ಅಟ್ ಲೀಸ್ಟ್ ಅಬೌಟ್ 30 to 40 minutes. ಅದಾದ್ಮೇಲೆ ಸ್ಲೋ ವಾಕ್ ಅನದರ್ 10 minutes ಮಾಡಬೇಕು. ಸೊ ಟೋಟಲ್ 40 to 50 minutes ಆಫ್ ವಾಕಿಂಗ್. ಸೊ 10 minutes, 30 minutes, 10 minutes. ಸೊ ಇದು ಬೆಸ್ಟ್ ಪ್ರೊಫೈಲ್. ಬ್ರಿಸ್ಕ್ ವಾಕ್ ಇಸ್ ದ ಬೆಸ್ಟ್. ಬ್ರಿಸ್ಕ್ ವಾಕ್ ಮಾಡಬಹುದು. ಅದು ಬಿಟ್ರೆ ನೆಕ್ಸ್ಟ್ ಸ್ಲೋ ಜಾಗ್ ಮಾಡಬಹುದು. ಸೊ ಇದನ್ನ ಎರಡನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡಿದ್ರೆ ತುಂಬಾ ಅನುಕೂಲಗಳಾಗತ್ತೆ. ಮತ್ತೆ ತುಂಬಾ ಹೆವಿ ಇರ್ತಕ್ಕಂಥವ್ರು 80 kg ಹೆಚ್ಚಿಗೆ ಯಾರಿದ್ದಾರೆ ಅವರು ತುಂಬಾ ಓಡೋದು, ತುಂಬಾ ವ್ಯಾಯಾಮ ಮಾಡ್ತಕ್ಕಂಥದ್ದು, ಜಿಮ್ಗೆ ಹೋಗಿ ವೆಯ್ಟ್ಸ್ ಮಾಡ್ತಕ್ಕಂಥದ್ದು, ಶಟಲ್ ಆಡ್ತಕ್ಕಂಥದ್ದು, ಈ ಬ್ರಿಸ್ಕ್ ವ್ಯಾಯಾಮಗಳೇನಿದೆ ಅದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 80 kg ಮೇಲ್ಪಟ್ಟಿರ್ತಕ್ಕಂಥವ್ರು ಆದಷ್ಟು ಮೆದುವಾದ ವ್ಯಾಯಾಮಗಳನ್ನ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿ ಆಮೇಲೆ ಅವರು ಬ್ರಿಸ್ಕ್ ಎಕ್ಸಸೈಸಸ್ ಮಾಡ್ಬೋದು. ಸೊ ನಮ್ಮ ರೆಕಮೆಂಡೇಶನ್, ನಮ್ಮ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಏನ್ ಹೇಳುತ್ತೆ ಅಂದ್ರೆ ಮಿನಿಮಮ್ 30 minutes ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ 5 days a week ಫಾರ್ ಬೆಸ್ಟ್ ರಿಸಲ್ಟ್ಸ್. ವಾರದಲ್ಲಿ 5 ದಿನ ಮಿನಿಮಮ್ 30 ನಿಮಿಷ ಪ್ರತಿದಿನ ಮಾಡಿದ್ರೆ ಒಳ್ಳೇದು. ಅದರಲ್ಲಿ ಮೇನ್ಲಿ ನೀವು ರೆಕಮೆಂಡ್ ಮಾಡ್ತಿರೋದು ವಾಕಿಂಗ್. ಬ್ರಿಸ್ಕ್ ವಾಕ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಏಜ್ ಆಗ್ತಾ ಆಗ್ತಾ ಜನರಲಿ ಗಂಡು ಮಕ್ಕಳಲ್ಲಿ 40 ವರ್ಷ ದಾಟದಂಗೆ ಮಾಂಸಖಂಡಗಳು ಸ್ನಾಯುಗಳೆಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ಅದಕ್ಕೆ ಕೆಲವು ವೇಟ್ಸ್ ಕೂಡ ಮಾಡಿದ್ರೆ ಒಳ್ಳೇದು. ಸೊ ವೇಟ್ಸ್ ಅಂದ್ರೆ ಸಿಂಪಲ್ ಆಗಿ ಒಂದು 2.5 to 5 kilos ವೇಟ್ಸ್ ನ ಎತ್ತೋದು, ಇಳಿಸೋದು, ಭುಜಕ್ಕೆ, ಬೆನ್ನಿಗೆ, ಕೈಗೆ ಎಲ್ಲ ಸ್ವಲ್ಪ ಅದನ್ನ ಮಾಡಿದ್ರೆ ಮಾಂಸಖಂಡಗಳು ಕೂಡ ಸ್ವಲ್ಪ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಯೋಗಾಭ್ಯಾಸ ತುಂಬಾ ಒಳ್ಳೇದು. ಅದರಿಂದ ಬೇರೆ ಬೇರೆ ರೀತಿಯಾದಂತಹ ಅಡ್ವಾಂಟೇಜಸ್ ತುಂಬಾ ಇದೆ. ಇಟ್ ಹಸ್ ಬಿನ್ ಸ್ಟಡಿಡ್. ಯೋಗ ಮತ್ತೆ ಪ್ರಾಣಾಯಾಮ ಬಗ್ಗೆ ಬಹಳಷ್ಟು ಮಾಹಿತಿ ನಮ್ಗೆ ಆಲ್ರೆಡಿ ಸ್ಟಡೀಸ್ ಅಲ್ಲಿ ಇದೆ. ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಪಬ್ಲಿಕ್ ಮಾಡಿದ್ದಾರೆ. ಸೊ ಈಗ ಬಹಳಷ್ಟಿದೆ. ಸೊ ಅದನ್ನ ಮಾಡಬೇಕು, ಕಲಿತು ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಪಾಯಿಂಟ್ ಏನಂತಂದ್ರೆ, ಹೆಣ್ಮಕ್ಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂತಂದ್ರೆ ನಾನು ಮನೆಯಲ್ಲಿ ಇರ್ತೀನಿ, ಎಲ್ಲಾ ಕೆಲ್ಸಗಳನ್ನ ಮಾಡ್ಬಿಟ್ರೆ ಅದೇ ವ್ಯಾಯಾಮ ಆಗೋಗ್ಬಿಡತ್ತೆ. ನಾನು ಪಾತ್ರೆ ತೊಳೆದೆ, ತರಕಾರಿ ಹೆಚ್ಚಿದೆ, ಅಥವಾ ಅಡುಗೆ ಮಾಡ್ಬಿಟ್ಟೆ, ಬಟ್ಟೆ ಒಗೆದೆ, ಕಸ ಗುಡ್ಸ್ಬಿಟ್ಟೆ, ಅಲ್ಲಿಗೆ ನಂದು ವ್ಯಾಯಾಮ ಮುಗೀತು ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ನೋ, ಅದು ವ್ಯಾಯಾಮ ಅಂತ ಬರಲ್ಲ. ವ್ಯಾಯಾಮ ಅಂದ್ರೆ ನಾನ್ ಸ್ಟಾಪ್ ಮಾಡಬೇಕು, ಅನ್ಇಂಟರಪ್ಟೆಡ್ ಮಾಡಬೇಕು, ನಿಲ್ದೆ ಮಾಡ್ತಕ್ಕಂಥದ್ದು ವ್ಯಾಯಾಮ. ಸೊ ವ್ಯಾಯಾಮದಿಂದ ಶಕ್ತಿ ಬರ್ತದೆ, ಸ್ಟ್ರೆಂತ್ ಬರ್ತದೆ. ಕೆಲಸದಿಂದ ದಣಿವಾಗ್ತದೆ, ಇನ್ನು ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ. ಕೆಲಸ ಬೇಕು, ಅದು ರೆಗ್ಯುಲರ್ ಥಿಂಗ್ ಅದು, ಆಯ್ತಾ? ಬಟ್ ನಮ್ಗೆ ಆರೋಗ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಅನ್ಇಂಟರಪ್ಟೆಡ್, ನಿಲ್ದೆ ಮಾಡ್ತಕ್ಕಂಥದ್ದು ವ್ಯಾಯಾಮ. ಮನೆ ಕೆಲಸ ಅಥವಾ ರೆಗ್ಯುಲರ್ ನಾವೇನ್ ಕೆಲಸ ಮಾಡ್ತೀವಿ ಅದನ್ನ ನಾವು ವ್ಯಾಯಾಮ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ನಿಂತು ಮಾಡ್ತಕ್ಕಂಥದ್ದು. ಅದು ಎಲ್ರಿಗೂ ಅಡಿಕ್ಟ್ ಆಗುತ್ತೆ. ಒಂದು ಹೊಲದಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಎಲ್ರಿಗೂ ಅದು ವ್ಯಾಯಾಮ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ನಿರಂತರವಾಗಿ ಕೆಲಸದೇ ಬೇರೆ, ಇದೇ ಬೇರೆ. ನಿರಂತರವಾಗಿ ಮಾಡ್ತಕ್ಕಂಥದ್ದಷ್ಟೇ ನಮ್ಗೆ ಉಪಯೋಗ ಆಗೋದು ಅನ್ನೋದು ನಮ್ಗೆ ಆಲ್ರೆಡಿ ಜರ್ನಲ್ಸ್ ಅಲ್ಲಿ ಗೊತ್ತಾಗಿದೆ, ಸ್ಟಡೀಸ್ ಅಲ್ಲಿ ಗೊತ್ತಾಗಿದೆ. ನಿರಂತರವಾಗೇ ಮಾಡ್ಬೇಕು. ಸರ್, ಆಹಾರ ಪದ್ಧತಿ ಬಗ್ಗೆ ನಾವು ಮಾತನಾಡೋದಾದ್ರೆ, ಸದ್ಯ ಈಗ ಎಲ್ಲರೂ ಕೂಡ ಬಹಳ ಮಾರು ಹೋಗ್ತಾರೋ ಜಂಕ್ ಫುಡ್ಗೆ. ಎಷ್ಟು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ಬೋದು. ತುಂಬಾ ನಾಲಿಗೆಗೆ ರುಚಿ ಬಯಸೋ ಜಂಕ್ ಫುಡ್ಗೆ ನಾವೆಲ್ಲರೂ ಕೂಡ ತುಂಬಾ ಅತ್ಯುತ್ಸಾಹಿಗಳಾಗಿ ಹೋಗಿ ಜಂಕ್ ಫುಡ್ ಮೊರೆ ಹೋಗ್ತಾ ಇದ್ದೀವಿ. ಯಾವುದನ್ನ ಅವಾಯ್ಡ್ ಮಾಡಬೇಕು? ಅಟ್ಲೀಸ್ಟ್ ನೀವು ಹೇಳೋದ್ರಿಂದ ಅದು ಈ ಪಾನಿಪುರಿ ಇರ್ಬೋದು, ಗೋಬಿ ಇರ್ಬೋದು, ಅದು ಇನ್ಯಾರೋ ಉದ್ಯಮಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ತೊಂದರೆ ಆದ್ರೂ ಕೂಡ, ಬಟ್ ಯಾವ ಪ್ರಮಾಣದಲ್ಲಿ ಅಥವಾ ಹೇಗೆ?
ಬಹಳ ಮುಖ್ಯವಾದದ್ದು ಆಹಾರದಲ್ಲಿ ಏನಾಗ್ಬಿಡಿದೆ ಅಂದ್ರೆ ಲಾಟ್ ಆಫ್ ಕನ್ಫ್ಯೂಷನ್. ಯಾಕೆ ಅಂತಂತಂದ್ರೆ ಒಂದೊಂದು ಏರಿಯಾಗೆ ಒಂದೊಂದ್ ತರದ ಆಹಾರ ಇದೆ, ಆಹಾರ ಪದ್ಧತಿ. ಒಂದೊಂದು ಏರಿಯಾಗೆ ಒಂದೊಂದ್ ತರ ಆಹಾರ. ಈಗ ನಾವು ಈ ಭಾರತ ದೇಶದಲ್ಲಿ ತಗೊಂಡ್ರೆ ಒಂಥರ ಆಹಾರ ತಗೊಂಡ್ರೆ, ನಾರ್ತ್ ಇಂಡಿಯಾದಲ್ಲಿ ಬೇರೆ ತರ, ಸೌತ್ ಇಂಡಿಯಾದಲ್ಲಿ ಬೇರೆ ತರ, ಕರ್ನಾಟಕದಲ್ಲೇನೆ ನಾರ್ತ್ ಕರ್ನಾಟಕದಲ್ಲಿ ಬೇರೆ ತರ, ಸೌತ್ ಕರ್ನಾಟಕದಲ್ಲಿ ಬೇರೆ ತರ. ಈಗ ನೀವು ಇಲ್ಲಿ ತುಮಕೂರು ತಗೊಂಡಿದ್ರಿ, ಬೆಂಗಳೂರಿಗೆ ಹೋದ್ರೆ ಬೇರೆ ಆಗುತ್ತೆ, ಈ ಕಡೆ ದಾವಣಗೆರೆಗೆ ಹೋದ್ರೆ ಬೇರೆ ಆಗುತ್ತೆ, ಚಿಕ್ಕಮಗಳೂರು ಹೋದ್ರೆ ಬೇರೆ ಆಗುತ್ತೆ, ಮಂಗಳೂರು ಹೋದ್ರೆ ಬೇರೆ ಆಗುತ್ತೆ. ಸೊ ಇಷ್ಟು ವೆರೈಟಿ ಆಫ್ ಫುಡ್ ಇದೆ. ಸೊ ನಾ ಜನರಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ 5 ಸೂತ್ರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆಹಾರ, ಅಡಿಗೆ ಅಥವಾ ಏನೇ ಇದ್ರು ಪದ್ಧತಿಗೆ 5 ಸೂತ್ರಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಬಹಳಷ್ಟು ಅಡ್ವಾಂಟೇಜಸ್ ನ ತಗೋಬಹುದು. ಏನಿವು 5 ಸೂತ್ರಗಳು? ಮೊದಲನೇದು ಏನಂತಂದ್ರೆ ಆನ್ಸಿಸ್ಟ್ರಲ್ ಪ್ಯಾಟರ್ನ್. ಅಂದ್ರೆ ನಮ್ಮ ಹಿರಿಯರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನ ಫಾಲೋ ಮಾಡ್ತಿದ್ರು ಅಂದ್ರೆ ಏನು, ಅವ್ರು ಯಾವ ರೀತಿ ಆಹಾರನ ಬೇಯಿಸೋರು, ಯಾವ ರೀತಿ ಸುಡೋರು, ಯಾವ್ಯಾವ ಆಹಾರನ ಯಾವ್ಯಾವ ರೀತಿ ಬೇಯಿಸೋರು, ಆ ತರದ ಪದ್ಧತಿಯನ್ನ ನಾವು ಆದಷ್ಟು ಅನುಸರಿಸಿದ್ರೆ ಒಳ್ಳೇದು. ಅದು ನಮ್ ಜೀನ್ಸ್ ಅಲ್ಲೇ ಇದೆ. ನಮ್ ಜೀನ್ಸ್ ಅಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡ್ಬೇಕು. ನಾವು ಹೊರಗಡೆ ಇದಕ್ಕೆ ಜಾಸ್ತಿ ಒಲವು ಕೊಡ್ತಾ ಇದೀವಿ ಅನ್ನೋದು ಒಂದು. ಎರಡನೇದು ಈಟ್ ಲೋಕಲ್ ಫುಡ್. ಏನು ಲೋಕಲ್ ಫುಡ್ ಅಂದ್ರೆ ಲೋಕಲಿ ಬೆಳಿತಕ್ಕಂಥದ್ದು, ನಿಮ್ಮ ಊರಿನ ಸುತ್ತಮುತ್ತ ಬೆಳಿತಕ್ಕಂಥದ್ದು, ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಅಡಿಗೆ ಮಾಡಿ. ನಿಮ್ಮ ಜೀನ್ಸ್ ಅಲ್ಲಿ ಅದೇ ಇರೋದು. ಮೂರನೇದೇನಂತಂದ್ರೆ 50% ಹೆಚ್ಚಿಗೆ ಆಹಾರ, ನಾನು ತಟ್ಟೆನಲ್ಲಿ ಆಹಾರ ತಗೊಂಡ್ರೆ ಅದ್ರಲ್ಲಿ 50% ಹೆಚ್ಚಿಗೆ ನ್ಯಾಚುರಲ್ ಇರಬೇಕು. ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಮೊಳಕೆ ಕಾಳುಗಳಿರ್ತಕ್ಕಂಥದ್ದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು. ಅಟ್ಲೀಸ್ಟ್ 50% ಹೆಚ್ಚಿಗೆ ಇದ್ರೆ ಒಳ್ಳೇದು. ನಾಲ್ಕನೇದು ಬಹಳ ಬಹಳ ಮುಖ್ಯವಾದಂಥದ್ದು ಈಟ್ ಹೋಮ್ ಫುಡ್. ಮನೆ ಫುಡ್ ತಗೋಬೇಕು. ಯಾಕೆ ಮನೆ ಫುಡ್ ತಗೋಬೇಕು ಅಂತ ಹೇಳ್ತಾ ಹೋದ್ರೆ ಸಂಜೆ ಆಗುತ್ತೆ, ಆಯ್ತಾ? ಅಷ್ಟು ಅಡ್ವಾಂಟೇಜಸ್ ಮನೆ ಫುಡ್ ಅಲ್ಲಿ ಇದೆ. ಮತ್ತೆ 5ನೇದು ನಾನು ಬಹಳ ಬಿಲೀವ್ ಮಾಡ್ತಕ್ಕಂಥದ್ದು, ರಿಸರ್ಚ್ ಅಲ್ಲಿ ಗೊತ್ತಾಗಿರ್ತಕ್ಕಂಥದ್ದು, ನಾನು ಕಳೆದ 7-8 ವರ್ಷದಿಂದ ಫಾಲೋ ಮಾಡ್ತಿರ್ತಕ್ಕಂತಹ ಪದ್ಧತಿ ಫಾಸ್ಟಿಂಗ್. ಉಪವಾಸ ಪದ್ಧತಿಯನ್ನ ರೂಢಿಸ್ಕೊಳ್ಳೋದು. ನಾನು ರೂಢಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಉಪವಾಸ ಅನ್ಕೊಳ್ಳೆ ನಾಳೆನೆ ಹೋಗಿ ಮಾಡ್ಬಿಡೋದು, ತುಂಬಾ ಮಾಡ್ಬಿಡೋದು ಅಲ್ಲ. ಅದನ್ನ ರೂಢಿಸ್ಕೋಬೇಕು, ಅದನ್ನ ಸಿದ್ಧಿಸ್ಕೋಬೇಕು. ಅದೊಂದು ಪದ್ಧತಿ, ಅದನ್ನ ಫಾಲೋ ಮಾಡ್ಬೇಕು. ನಮ್ ಹಿರಿಯರೆಲ್ಲ ಮಾಡ್ತಿದ್ರಿ ಇದನ್ನ. ಇದು ಯಾವ್ದು ಹೊಸದಲ್ಲ. ಎಲ್ಲ ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತರು ಮಾಡ್ತಿರ್ತಕ್ಕಂಥದ್ದನ್ನ ನಾವು ಎಲ್ಲೋ ಮರೆತು ದಾರಿ ತಪ್ತಾ ಇದ್ದೀವಿ. ವಾಪಸ್ ಯೂಟರ್ನ್ ತಗೊಂಡು ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಈ ನಮ್ಮ ತಾತ ಯಾವ್ಯಾವ ರೀತಿ ಆಹಾರ ತಿಂತಾ ಇದ್ದ, ಅವ್ರು ಯಾವ್ಯಾವ ರೀತಿ ಆಹಾರ ಬೆಳೆಯೋರು, ಬೇಯಿಸೋರು, ಎಷ್ಟು ನ್ಯಾಚುರಲ್ ಫುಡ್ ತಗೊಳ್ಳೋರು, ಹೌದಾ? ಅವಾಗ ಉಪವಾಸ ಮಾಡೋರ, ಮನೆ ಊಟನೇ ಮಾಡೋರ? ಈ 5 ಹೇಳಿರೋದ್ರಲ್ಲಿ ಯಾವ್ದು ಕಷ್ಟದಿದೆ ಹೇಳ್ಬಿಡಿ. ಯಾವ್ದಾದ್ರು ಕಷ್ಟದಿದ್ಯಾ? ಬಹಳ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು, ಮಾಡ್ಬೇಕಷ್ಟೇನೆ. ನಾವೇನ್ ಮಾಡಿದ್ವಿ, ಬಹಳ ಈಸಿ ಮೆಥಡ್ಸ್ ಹೋಗ್ತಾ ಇದೀವಿ. ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿದ್ರೆ ಒಳ್ಳೇದು. ಉಪವಾಸ ಅಂದ್ರೆ ಯಾವ ರೀತಿ? ಪೂರ್ತಿ ಫುಲ್ ಡೇ ಉಪವಾಸ ಅಂತಾನೋ ಅಥವಾ ವಾರಕ್ಕೆ ಒಂದ್ ದಿನ ಅಂತಾನೋ, ಯಾವ ರೀತಿ? ಅದೇ ಈಗ ಏನಾಗ್ತದೆ ಉಪವಾಸ ಅಂತಂತಂದ್ರೆ ಅದಕ್ಕೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸ್ಟಿಂಗ್. ಸೊ ಫಾಸ್ಟಿಂಗ್ ತುಂಬಾ ಕಾಂಟ್ರವರ್ಷಿಯಲ್. ಅದು ಒಬ್ಬೊಬ್ರು ಒಂದೊಂದು ರೀತಿ ನೋಡ್ತಾರೆ, ಆಯ್ತಾ? ಬಟ್ ಫಾಸ್ಟಿಂಗ್ ಇಂದ ಏನ್ ಅಡ್ವಾಂಟೇಜಸ್ ಅಂತ ನಾನು ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಯಾವ ರೀತಿ ಫಾಸ್ಟಿಂಗ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಾಸ್ಟಿಂಗ್ ಇಂದ ಏನ್ ಅಡ್ವಾಂಟೇಜಸ್? ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ, ನಮ್ಮ ರಿಸರ್ಚ್ ಹೇಳ್ತಕ್ಕಂಥದ್ದು, ನಮ್ಮ ಪೇಪರ್ಸ್ ಅಲ್ಲಿ ಬಹಳಷ್ಟು ಇದೆ. ನಾನು ಏನೇ ಹೇಳ್ತಿದ್ರು ಕೂಡ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಾನು ಫಾಲೋ ಮಾಡ್ತಿರ್ತಕ್ಕಂಥದ್ದನ್ನ ನಾನು ಹೇಳ್ತಿರ್ತಕ್ಕಂಥದ್ದು. ಓಕೆ, ಸೊ ಫಾಸ್ಟಿಂಗ್ ಇಂದ ಏನಾಗುತ್ತೆ ಅಂತಂತಂದ್ರೆ, ಮೊದಲನೆಯದು ಬಹಳ ಮುಖ್ಯವಾದಂಥದ್ದು, ನಮ್ಮ ಶರೀರಕ್ಕೆ ರೆಸ್ಟ್ ಕೊಟ್ಟಂಗಾಗತ್ತೆ. ಅದು ರಿಪೇರಿ ಮಾಡ್ಕೊಳ್ಳುತ್ತೆ. ನಮ್ಮ ಶರೀರದಲ್ಲಿ ಸಣ್ಣ ಸಣ್ಣ ಕಣಗಳು, ಸೆಲ್ಸ್ ಅಂತ ನಾವೇನ್ ಕರಿತೀವಿ, ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಏಜ್ ಆದಂಗೆ. ಆ ಡ್ಯಾಮೇಜ್ ಆಗಿರೋ ಸೆಲ್ಸ್ನೆಲ್ಲ ತೆಗೆದ್ಬಿಟ್ಟು ಹೊಸ ಸೆಲ್ಸ್ ಬರಬೇಕು. ಅದನ್ನ ಅಪೋಟೋಸಿಸ್ ಅಂತ ಕರೀತೀವಿ ನಮ್ಮ ಭಾಷೆಯಲ್ಲಿ. ಆ ಅಪೋಟೋಸಿಸ್ ಫಾಸ್ಟಿಂಗ್ ಮಾಡೋರಲ್ಲಿ ತುಂಬಾ ಚೆನ್ನಾಗಿರ್ತದೆ. ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸಡನ್ ಆಗಿ ಗ್ರೋ ಆಗ್ತಾ ಇರ್ತದೆ. ಅದೆಲ್ಲದು ಫಾಸ್ಟಿಂಗ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಇದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಎರಡನೇದು, ಬಹಳ ಜನ ಏನ್ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ವರ ಬಹಳ ಜನ ಹೇಳ್ತಾರೆ ಅಲ್ವಾ? ಯಾಕೆ ಆಗ್ತಾ ಇದೆ ಅಜೀರ್ಣ? ಗ್ಯಾಸ್ಟ್ರಿಕ್ ಅನ್ನೋದು ಗ್ಯಾಸ್ಟ್ರಿಕ್ ಅಲ್ಲ, ಅದು ಅಜೀರ್ಣ. ಅದು ಜೀರ್ಣಶಕ್ತಿ ಸರಿ ಇಲ್ಲ, ಅದಕ್ಕೆ ಹಂಗ ಆಗ್ತದೆ. ಯಾಕೆ? ಇಂಜಿನ್ಗೆ ಲೋಡ್ ಜಾಸ್ತಿ ಆಗಿದೆ. ಗ್ಯಾಪೇ ಕೊಡೋದಿಲ್ಲ. ನಾವು ದಿನಕ್ಕೆ 3 ಸಲ 4 ಸಲ ತಿಂತೀವಿ ಅಲ್ವರ? ಗ್ಯಾಪೇ ಕೊಡೋದಿಲ್ಲ. ಸೊ ಆ ಗ್ಯಾಪ್ ಕೊಟ್ಟಾಗ ಏನಾಗ್ತದೆ, ಆ ಕರುಳು ಮತ್ತೆ ಅದೇನಿರ್ತದೆ ರಿಪೇರಿ ಆಗ್ತಾ ಹೋಗುತ್ತೆ. ಗ್ಯಾಪ್ ಕೊಡಬೇಕು, ರೆಸ್ಟ್ ಕೊಡಬೇಕು ಅದಕ್ಕೆ. ಮೂರನೇದು ಫ್ಯಾಟಿ ಲಿವರ್ ಅಂತ ಒಂದಿದೆ. ಲಿವರ್ ನಲ್ಲಿ ಫ್ಯಾಟ್ಸ್ ಇರ್ತಕ್ಕಂಥದ್ದು. ಲಿವರ್ ನಲ್ಲಿ 5% ಹೆಚ್ಚಿಗೆ ಫ್ಯಾಟ್ ಇದ್ರೆ ಅದನ್ನ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಫ್ಯಾಟಿ ಲಿವರ್ ಈಸ್ ದ ಬೇಸಿಸ್ ಫಾರ್ ಸೋ ಮೆನಿ ಡಿಸೀಸಸ್.
ಫ್ಯಾಟಿ ಲಿವರ್ ಇಂದಾನೆ ಬೊಜ್ಜು ಬರ್ತಕ್ಕಂಥದ್ದು, ಫ್ಯಾಟಿ ಲಿವರ್ ಇಂದಾನೆ ಸಕ್ಕರೆ ಕಾಯಿಲೆ, ಫ್ಯಾಟಿ ಲಿವರ್ ಇಂದಾನೆ ಇನ್ಸುಲಿನ್ ರೆಸಿಸ್ಟೆನ್ಸು, ಮೆಟಬಾಲಿಕ್ ಸಿಂಡ್ರೋಮು, BP, ಕೊಲೆಸ್ಟ್ರಾಲು, ನಮ್ಮ ಮೆದುಳಿನ ಸಮಸ್ಯೆಗಳು ಎಲ್ಲ ಫ್ಯಾಟಿ ಲಿವರ್ಗೆ ರಿಲೇಟೆಡ್ ಅಂತ ಬಂದ್ಬಿಟ್ಟಿದೆ ಈಗಾಗಲೇ. ಸೊ ಫ್ಯಾಟಿ ಲಿವರ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಉಪವಾಸ ಮಾಡಬೇಕು. ಯಾಕೆ ಫ್ಯಾಟ್ಸ್ ಇರ್ಕೊಳ್ಳುತ್ತೆ ಅಂದ್ರೆ ನಾವು ತಗೊಳ್ಳೋ ಆಹಾರ ಏನೇ ತಗೊಂಡ್ರು ಕಡೆದಾಗಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸು ಎಲ್ಲ ಕರುಳಿಂದ, ದೊಡ್ಡ ಕರಳು, ಸಣ್ಣ ಕರಳು ಎಲ್ಲ ಕಡೆಯಿಂದ ಹೊಟ್ಟೆಯಿಂದ ಹೋಗ್ತಕ್ಕಂಥದ್ದೇ ಲಿವರ್ಗೆ. ಲಿವರ್ ಅಲ್ಲಿ ಅದು ಲಿವರ್ ಈಸ್ ಲೈಕ್ ಆಕ್ಟಿವ್ ಕಂಟಿನ್ಯೂಸ್ ಆರ್ಗನ್. ಲಿವರ್ ಇಸ್ ಮೋಸ್ಟ್ ಅಂಡರ್ ರೇಟೆಡ್ ಆರ್ಗನ್ ಅಂತ ಕೇಳಿದ್ರೆ. ಲಿವರ್ ಬಗ್ಗೆ ಯಾರು ಜಾಸ್ತಿ ಮಾತಾಡೋದೇ ಇಲ್ಲ. ಎಲ್ಲ ಹಾರ್ಟ್ ಅವು ಇವ್ರು ಬಹಳ ಮಾತಾಡ್ತಾರೆ, ಲಿವರ್ ಬಗ್ಗೆ ಮಾತಾಡಲ್ಲ. ಲಿವರ್ ಬೇಸಿಸ್. ಲಿವರ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಸೊ ಲಿವರ್ದು ಏನ್ ಪ್ರೋಸೆಸ್ ಅಂತಂದ್ರೆ, ಈ ಗ್ಲೂಕೋಸ್ ಬಂದಿದ ತಕ್ಷಣ ಅದು ಎಲ್ಲಾದ್ರೂ ಉಪಯೋಗಕ್ಕೆ ಬೇಕಾಯ್ತು ಅಂದ್ರೆ ಅಲ್ಲಿ ಕಳಿಸ್ಬಿಡತ್ತೆ. ಈಗ ವರ್ಕೌಟ್ ಮಾಡ್ತಾ ಇದಾರೆ, ಕೆಲಸ ಮಾಡ್ತಿದ್ದಾರೆ, ಬಹಳ ಮೈದನು ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಬರೋ ಗ್ಲೂಕೋಸ್ಗೆಲ್ಲ ಅಲ್ಲಿಗೆ ಮಸಲ್ಸ್ಗೆ ಕಳಿಸ್ಬಿಡುತ್ತೆ. ಈಗ ಏನು ಕೆಲಸ ಮಾಡ್ತಿಲ್ಲಪ್ಪ, ಊಟ ಮಾಡದೆ ಕೂತ್ಕೊಂಡೆ, ಅವಾಗ ಏನಾಯ್ತು, ಅಲ್ಲಿ ಗ್ಲೂಕೋಸ್ ರೈಸ್ ಆಯ್ತು, ಉಪಯೋಗ ಆಗ್ತಾ ಇಲ್ಲ. ಅವಾಗ ಅದೇನ್ ಮಾಡುತ್ತೆ, ಉಳಿಸ್ಕೊಳುತ್ತೆ ಆ ಗ್ಲೂಕೋಸ್ನೆಲ್ಲ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ನಿಯರ್ ಫ್ಯೂಚರ್ ಅಲ್ಲಿ ಏನಾದ್ರು ಯೂಸ್ ಆಗುತ್ತೇನೋ 14-16 ಅವರ್ಸ್ ಅಲ್ಲಿ ಅಂತ. ಅದನ್ನೂ ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಕುಂತೆ ಇದೀವಿ, ಮಲಗೆ ಇದೀವಿ, ವ್ಯಾಯಾಮ ಮಾಡ್ತಿಲ್ಲ ಅಂದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫ್ಯಾಟ್ ಏನೇನೇನೆ ಬೊಜ್ಜು. ಹೋಗ್ತಾ ಹೋಗ್ತಾ ಅದೇನೇ ಟ್ರೈಗ್ಲಿಸರೈಡ್ಸ್ ಆಗುತ್ತೆ, ಅದೇ ಹೋಗ್ತಾ ಹೋಗ್ತಾ ಕೊಲೆಸ್ಟ್ರಾಲ್ಸ್ ಆಗುತ್ತೆ. ಅದರಿಂದ ಎಲ್ಲ ಸಮಸ್ಯೆಗಳು. ಅದಕ್ಕೆ ಫಾಸ್ಟಿಂಗ್ ಮಾಡಿದ್ರೆ 14-16 ಅವರ್ಸ್ ಆಫ್ ಫಾಸ್ಟಿಂಗ್ ಈಸ್ ಫೌಂಡ್ ಟು ರೆಡ್ಯೂಸ್ ಗ್ಲೈಕೋಜನ್. ನಮ್ಮ ಲಿವರ್ ನಲ್ಲಿ ಗ್ಲೈಕೋಜನ್ ಸ್ಟೋರೇಜ್ ನ ಅದು ಬಿಡೋದಿಲ್ಲ, ಕ್ಲಿಯರ್ ಆಗಿಬಿಡುತ್ತೆ. ಅವಾಗ ಹೊಸದಾಗಿ ಗ್ಲೂಕೋಸ್ ಬರುತ್ತೆ, ಮತ್ತೆ ಗ್ಲೈಕೋಜನ್ ಬರುತ್ತೆ, ಫ್ಯಾಟ್ ತನಕ ಹೋಗೋದೇ ಇಲ್ಲ. ಹಾಗಾಗಿ ಫಾಸ್ಟಿಂಗ್ ಮಾಡಬೇಕು, ಆಯ್ತಾ? ಸೊ ದಿಸ್ ಇಸ್ ಬಿನ್ ಪ್ರೂವ್ಡ್. ಕ್ಯಾನ್ಸರ್ ಕಮ್ಮಿ ಆಗ್ತದೆ, ಸಕ್ಕರೆ ಕಾಯಿಲೆ ಹತೋಟಿಗೆ ಬರ್ತದೆ, ರಿವರ್ಸ್ ಮಾಡಬಹುದು. ಫಾಸ್ಟಿಂಗ್ ಇಂದ ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡಬಹುದು, BP ಹತೋಟಿಗೆ ತರಬಹುದು, ತೂಕವನ್ನ ಹತೋಟಿಗೆ ತರಬಹುದು. ನಮ್ಮಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಉತ್ಪತ್ತಿ ಆಗ್ತದೆ, ಫ್ಯಾಟಿ ಲಿವರ್ ಹತೋಟಿಗೆ ಬರ್ತದೆ, ಜೀರ್ಣಶಕ್ತಿ, ಅಸಿಡಿಟಿಗೆ ಟ್ರೀಟ್ಮೆಂಟ್ ಫಾಸ್ಟಿಂಗ್. ಬಹಳ ಜನ ಗೊತ್ತಿಲ್ಲ ಇದು. ಫಾಸ್ಟಿಂಗ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, 3 ದಿನ ಆಗುತ್ತೆ ಅಷ್ಟೇ, 4ನೇ ದಿನಕ್ಕೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಸೊ ಈ ತರದೆಲ್ಲ ಅಡ್ವಾಂಟೇಜಸ್ ಇದೆ. ಸೊ ಹಂಗಾಗಿ ಐ ಥಿಂಕ್ ಫಾಸ್ಟಿಂಗ್ ಹ್ಯಾಸ್ ಬಿನ್ ಅಂಡರ್ ಎಸ್ಟಿಮೇಟೆಡ್. ಅದಕ್ಕೆ ನಾವು ಬಹಳ ಒತ್ತು ಕೊಟ್ಟು ಮಾಡಬೇಕಾಗತ್ತೆ. ಬಟ್ ಇಟ್ಸ್ ನಾಟ್ ಅ ಈಸಿ ಪ್ರೋಸೆಸ್. ಅದನ್ನ ಗಳಿಸ್ಬೇಕು. ನಾವು ದುಡ್ಡನ್ನ ಹೇಗೆ ಗಳಿಸ್ಬೇಕು ಕಷ್ಟ ಬಿದ್ದು, ಇವನ್ನು ಕೂಡ ಗಳಿಸ್ಬೇಕು, ಹಸಿವನ್ನ ಗೆಲ್ಲಬೇಕು. ಅದನ್ನ ಸ್ವಲ್ಪ ಇಟ್ಸ್ ಅ ಟೆಕ್ನಿಕ್. ಎವ್ರಿಬಡಿ ಕ್ಯಾನ್ ಫಾಲೋ ಇಟ್. ಆಕ್ಚುಲಿ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರಲ್ವರ 100%. ವಾರಕ್ಕೊಂದಿನ ಒಪ್ಪತ್ತು ಮಾಡೋರು, ಹಬ್ಬಗಳು ನೆಪಗಳಲ್ಲೋ ಏನೋ ಹುಣ್ಣಿಮೆಗ್ ಮಾಡೋರು, ಅಮಾವಾಸ್ಯೆಗೆ ಮಾಡೋರು, ಸಂಕಷ್ಟಿ ಮಾಡೋರು, ಅವೆಲ್ಲ ಅಡ್ವಾಂಟೇಜಸ್. ನಾವೆಲ್ಲ ಬಿಟ್ಬಿಟ್ಟಿದೀವಿ, ನಾವು ಓವರ್ಲೋಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದ್ರ ಕಡೆ ಗಮನ ಹರಿಸ್ಬೇಕು. ಮತ್ತೆ ನೆಕ್ಸ್ಟ್ ಪದ್ಧತಿ, ಫಾಸ್ಟಿಂಗ್ ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ. ಎಷ್ಟು ಮಾಡೋದು? ಸೊ ಡಿಪೆಂಡ್ಸ್. ಈಗ ಬೇಸಿಕಲಿ ಈಗ ವೆಸ್ಟರ್ನರ್ಸ್ ಎಲ್ಲ ಈಗ ಇದೆ, ನಮ್ಮ ಹಿರಿಯರು ಏನು 2 ಹೊತ್ತಿನ ಊಟ ಮಾಡ್ತಾ ಇದ್ರು, ಈ ತರದೆಲ್ಲ ಏನ್ ಮಾಡ್ತಾ ಇದ್ರು, ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ನಮ್ಮ ವೆಸ್ಟರ್ನರ್ಸ್ ಎಲ್ಲ ಕರಿತಾ ಇದ್ದಾರೆ ಅದನ್ನ ಅಷ್ಟೇನೆ. ಸೊ ಅದೆಲ್ಲ ಇಟ್ ಇಸ್ ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಸೊ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ತುಂಬಾ ಒಳ್ಳೇದು ಮಾಡಿ ಅಂತ ಇಡೀ ಜಗತ್ತಿಗೆ ವೆಸ್ಟರ್ನರ್ಸ್ ಇವಾಗ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರು ಅದನ್ನೆಲ್ಲ ಫಾಲೋ ಮಾಡ್ತಿದ್ರು. ಸೊ ಅದ್ರಲ್ಲಿ ಏನಂತಂದ್ರೆ 8 ಅವರ್ಸ್ ಊಟ ಮಾಡೋದು, ಇನ್ನು 16 ಗಂಟೆ ಫಾಸ್ಟಿಂಗ್ ಮಾಡೋದು. 8 ಅವರ್ಸ್ ಅಷ್ಟೇ ಊಟ, 8 ಅವರ್ಸ್ ವಿಂಡೋ. 12 ಗಂಟೆಗೆ ಒಂದು ಊಟ, ರಾತ್ರಿ 8 ಗಂಟೆಗೆ ಒಂದು ಊಟ, ಅಥವಾ 10 ಗಂಟೆ 6 ಗಂಟೆ ಆ ತರ. ಉಳಿದ ರಾತ್ರಿ 6 ಗಂಟೆ, ಸಂಜೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಏನಿಲ್ಲ, ಬರೀ ನೀರು. ಹೀಗೆ ಎಂತ ಇಲ್ಲ, ಸ್ನಾಕ್ಸ್ ಇಲ್ಲ. ಸ್ನಾಕ್ಸ್ ಮೋಸ್ಟ್ ಡೇಂಜರಸ್. ಸ್ನಾಕ್ಸ್ ಎಲ್ಲ ಇಲ್ಲ, ನೀರು, ವಾಟರ್ ಫಾಸ್ಟಿಂಗ್. ಸೊ ದ ಬೆಸ್ಟ್ ವೇ ಆಫ್ ಫಾಸ್ಟಿಂಗ್ ಇಸ್ ವಾಟರ್ ಫಾಸ್ಟಿಂಗ್. ವಾಟರ್ ಫಾಸ್ಟಿಂಗ್ ಮಾಡ್ಬೇಕು. ನಾನು ಹಣ್ಣು ತಿನ್ಬಿಟ್ಟೆ, ನಾನು ಹಾಲು ಕುಡಿದು ತಿಂತೀನಿ, ಮೊಸರು ತಿಂತೀನಿ, ಅವೆಲ್ಲ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ವಾಟರ್ ಫಾಸ್ಟಿಂಗ್ ಓನ್ಲಿ. ದ ಮೋಸ್ಟ್ ಬೆನಿಫಿಷಿಯಲ್ ಥಿಂಗ್ ವಿತ್ ಫಾಸ್ಟಿಂಗ್ ಇಸ್ ವಾಟರ್ ಫಾಸ್ಟಿಂಗ್. ಸೊ ಅಟ್ಲೀಸ್ಟ್ ವೀಕ್ಲಿ ಒಂದು 24 ಅವರ್ಸ್ ವಾಟರ್ ಫಾಸ್ಟ್ ಮಾಡಬೇಕು. ಇವತ್ತು ರಾತ್ರಿ ತಗೊಂಡ್ರೆ ನಾಳೆ ರಾತ್ರಿವರೆಗೂ ಬರೀ ನೀರಲ್ಲೇ ಇರಬೇಕು. ನೀರು ಚೆನ್ನಾಗಿ ಕುಡಿಬೇಕು. ಇದರಿಂದ ಮೆಟಬಾಲಿಸಮ್ ಆಕ್ಟಿವೇಟ್ ಆಗತ್ತೆ. ಸೊ ಸ್ಲೋ ಆಗಿ ಕೊಲೆಸ್ಟ್ರಾಲ್ಸ್ ಕಮ್ಮಿ ಆಗತ್ತೆ. ಒಳ್ಳೆ ಕೊಲೆಸ್ಟ್ರಾಲ್ ವೃದ್ಧಿ ಆಗತ್ತೆ. ಒಳ್ಳೆ ಕೊಲೆಸ್ಟ್ರಾಲ್ ವೃದ್ಧಿ ಆಗ್ಬೇಕು. ನಮ್ದು HDL ಅಂತ ಬರುತ್ತೆ, ಅದು ಜಾಸ್ತಿ ಆಗ್ಬೇಕು. ದೇರ್ ಹ್ಯಾಸ್ ಬೀನ್ ಸ್ಟಡೀಸ್. HDL ಅನ್ನೋದು 50ಕ್ಕಿಂತ ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ 90% ಕಮ್ಮಿ ಆಗತ್ತೆ. ಎಷ್ಟು ಜನದ 50 ಮೇಲಿದೆ ಅಲ್ವರ? ಎಷ್ಟು ಜನದಿದೆ? ಬಹಳ ಜನದಿಲ್ಲ. ಸೊ ಹಾಗಾಗಿ HDL ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವುದು ಮೆಡಿಸಿನ್ ಇಲ್ಲ. ಇಟ್ ಹ್ಯಾಸ್ ಟು ಬಿ ಡನ್ ಥ್ರೂ ಫಾಸ್ಟಿಂಗ್ ಅಂಡ್ ಡಯಟ್ ಅಂಡ್ ಎಕ್ಸರ್ಸೈಸ್ ಅಂಡ್ ಸಚ್ ಸ್ಟಫ್. ಫಾಸ್ಟಿಂಗ್ ಮಾಡಬೇಕು. ನಿಮ್ಗೆ ಯಾವ ತರ ಅನುಕೂಲ ಆ ರೀತಿ ಮಾಡಿ. ಬಟ್ ನೀರಿನ ಉಪವಾಸ ಮಾಡಿ. ಕೆಲವೊಮ್ಮೆ once in 3 months or so
ಹಣ್ಣಿನ ಉಪವಾಸ ಮಾಡಬಹುದು. ಒಂದೇ ತರದ ಹಣ್ಣನ್ನ ಒಂದಿನ ಫುಲ್ ತಿನ್ನೋದು ಅಥವಾ 2 ದಿನ ತಿನ್ನೋದು. ಒಂದೇ ತರದ ತರಕಾರಿಯನ್ನ ಒಂದು 24 hours to 48 hours ತಿನ್ನೋದು. ಒಂದೇ ಬರೀ ನೀರು 24 to 48 hours ತಗೊಳ್ಳೋದು. ಸೊ ಇದನ್ನೆಲ್ಲ ಮಾಡೋದು ಬಹಳ ಅಡ್ವಾಂಟೇಜಸ್ ಅಂತ ಹೇಳ್ತೀನಿ. ಜೊತೆಗೆ ಈ ವ್ಯಸನಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ವ್ಯಸನಗಳು ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್ ಇರ್ಬೋದು, ಅಥವಾ ಈ ಧೂಮಪಾನ ಸೇವನೆ ಇರ್ಬೋದು. ಈ ತರದ ಬಹಳಷ್ಟು ಜನರು, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದ್ರೂ ನಾರ್ಮಲ್ ಡೆತ್ ಆಗ್ಬಿಟ್ರೆ ಅವ್ನು ಯಾವ್ದೇ ವ್ಯಸನಗಳಿರ್ದೇ ಇದ್ರೆ, ಒಂದು ಚಟಗಳಿರ್ಲಿಲ್ಲ, ಅವ್ನಿಗೆ ಒಂದು ವ್ಯಸನಗಳಿರ್ಲಿಲ್ಲ ಅಂತವ್ನು ಹೋಗ್ಬಿಟ್ಟ ಅಂತ ಇದನ್ನ ಅಡ್ವಾಂಟೇಜ್ ತಗೊಳ್ಳೋರ ಸಂಖ್ಯೆ ಬಹಳಷ್ಟಿದೆ. ಆ ತರದವ್ರಿಗೆ ಏನ್ ಹೇಳ್ತೀರಾ? ಆ ತರದವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ನು ನಿರಂತರವಾಗಿ ಆಲ್ಕೋಹಾಲ್ ತಗೊಳ್ತಾನೆ ಇರ್ತಾನೆ, ಅವ್ನು ಬಹಳ ದೀರ್ಘ ಅವಧಿಯ ಕಾಲ ಬದುಕಿರ್ತಾನೆ, ಏನಿದೆ ಇದರಿಂದ ಏನ್ ಎಫೆಕ್ಟ್ಸ್ ಆಗ್ತಿರುತ್ತೆ ಅವ್ರಿಗೆ ಗೊತ್ತಾಗಲ್ಲ. ಏನ್ ಹೇಳ್ತೀರಾ ಸರ್ ಈ ತರದ ಕೇಸಸ್? ಅದೇ ಈಗ ಬೇಸಿಕಲಿ ಒಂದು ಜನರು ಏನ್ ತಿಳ್ಕೊಬೇಕು ಅಂತಂದ್ರೆ, ನಾನು ಫಸ್ಟ್ ಕೂಡ ಹೇಳಿದೆ, ನೋಬಡಿ ಕ್ಯಾನ್ ಎಸ್ಕೇಪ್ ಅ ಹಾರ್ಟ್ ಅಟ್ಯಾಕ್. ಯಾರಿಗೆ ಬೇಕಾದ್ರೂ ಹೃದಯಾಘಾತ ಆಗಬಹುದು. ವಿ ಓನ್ಲಿ ಟಾಕ್ ಅಬೌಟ್ ರಿಸ್ಕ್. ಇವ್ರಿಗೆ 10 times ರಿಸ್ಕ್ ಇದೆ, ಇವ್ರಿಗೆ 1 time ರಿಸ್ಕ್ ಇದೆ. ಆಯ್ತಾ? ಸೊ ಜಸ್ಟ್ ಬಿಕಾಸ್ ನೀವು ಸ್ಮೋಕ್ ಮಾಡ್ತಾ ಇಲ್ಲ, ಆಲ್ಕೋಹಾಲ್ ತಗೊಳ್ತಿಲ್ಲ ಅಂದ ಮಾತ್ರಕ್ಕೆ ಎಲ್ಲ ಸರಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಆಯ್ತಾ? ಸೊ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಎಲ್ಲೋ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಯಾವುದೂ ಇಲ್ದಂಗೆ ಇದ್ರೂ ಕೂಡ ನಿಮ್ ರಿಸ್ಕ್ ಇರುತ್ತೆ, ಬಟ್ ತುಂಬಾ ಕಮ್ಮಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ಬೇಸಿಕಲಿ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಬಗ್ಗೆ ಏನೋ ಮಾತಾಡಂತದಿಲ್ಲ. ಯಾಕೆಂದ್ರೆ ಇಟ್ ಹಸ್ ಬೀನ್ ಪ್ರೂವ್ಡ್ ಬಿಯಾಂಡ್ ಡೌಟ್ ಅಂಡ್ ಎವ್ರಿಬಡಿ ನೋಸ್. ಸ್ಮೋಕ್ ಮಾಡೋರ್ಗೂ ಗೊತ್ತದು. ಈಗ ಹೋಗಿ ಸ್ಮೋಕ್ ಮಾಡೋರು ಕೇಳಿ, ಇದು ಒಳ್ಳೇದಾ ಕೆಟ್ಟದಪ್ಪ, ಇದರಿಂದ ತೊಂದರೆ ಆಗತ್ತ ಅಂತ ಕೇಳಿ. ಎವ್ರಿಬಡಿ ನೋಸ್. ಈ ಆಲ್ಕೋಹಾಲ್ ತಗೊಳ್ಳೋರ್ಗೂ ಗೊತ್ತಲ್ವಾ? ಅವ್ರಿಗೆ ಏನೋ ಒಂದು ದೂರದೊಂದು ಇದು, ತಗೊಂಡ್ಬಿಟ್ರೆ ಏನಾಗಲ್ಲ, ನೋಡ್ ನನ್ಗೇನಾಗಲ್ಲ, ಅವ್ರಿಗೆ ಆಯ್ತು, ನಾನು ಒಳ್ಳೆ ನನ್ಗೇನಾಗಲ್ಲ, ಸ್ವಲ್ಪ ಅಲ್ಲ ತಗೊಂಡ್ಬಿಡೋಣ, ಈ ತರದ ಒಂದು ಉದಾಸೀನತೆಯಿಂದ ತೊಂದರೆ ಆಗ್ಬಿಡುತ್ತೆ. ತೊಂದರೆ ಆಗೋದ್ಮೇಲೆ ನೀವು ಏನ್ ಮಾಡಕ್ಕಾಗತ್ತೆ? ಯು ಕಾಂಟ್ ಡು ಎನಿಥಿಂಗ್. ಸೊ ಆಲ್ಕೋಹಾಲ್ ತಗೊಳೋದ್ರಿಂದ, ಈಗ ಮುಂಚೆ ಏನಿತ್ತು, ಆಲ್ಕೋಹಾಲ್ ಬಗ್ಗೆ ನೀವು ಕೇಳಿದ್ರಿ, ನಾನು ಹೇಳ್ಬೇಕು. ಮುಂಚೆ ಎಲ್ಲ ಏನ್ ಅನ್ಕೊಂಡಿದ್ರು, ಆಲ್ಕೋಹಾಲ್ ತಗೊಂಡ್ರೆ ಸ್ವಲ್ಪ ಹಾರ್ಟಿಗೆ ಒಳ್ಳೇದು, ಹಾರ್ಟಿನ ರಿಸ್ಕ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ವೃದ್ಧಿ ಆಗುತ್ತೆ. ಕೋವಿಡ್ ಟೈಮಲ್ಲೆಲ್ಲ ಆಲ್ಕೋಹಾಲ್ ತಗೊಂಡ್ರೆ ಕೋವಿಡೇ ಬರಲ್ಲ ಅಲ್ವರಾ? ಈ ತರದೆಲ್ಲ ಮಾತಾಡಿದ್ರಲ್ವಾ? ಸೊ ಏನಾಯ್ತು, ಈಗ ರೀಸೆಂಟ್ ಆಗಿ ಲಾಸ್ಟ್ ಮೊನ್ನೆ ಫೆಬ್ರವರಿನಲ್ಲಿ WHO ನವರು ಒಂದು ಇದನ್ನ ರಿಲೀಸ್ ಮಾಡಿದ್ರು. ಇಟ್ಸ್ ಅ ಲಾರ್ಜ್ ಸ್ಟಡಿ. 30 ವರ್ಷದ ಒಂದು ಎಪಿಡೆಮಿಯಾಲಜಿಕಲ್ ಡಾಟಾನ ತಗೊಂಡು ರಿಲೀಸ್ ಮಾಡಿದ್ರು. ಏನು? ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಟು ಡ್ರಿಂಕ್. ಡಾಕ್ಟರ್ಸ್ಗೆ ಏನೇನೇ ಶಾಕ್ ಆಯ್ತಿದ್ದು, ಯಾಕಂದ್ರೆ ಅವ್ರಿಗೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ತಗೊಂಡ್ರು ಸಹಿತ ಇಡೀ ಶರೀರಕ್ಕೆ ಅದು ಡೇಂಜರ್ ಅಂತ ಹೇಳಿದೆ. ಇದ್ರ ಮೇಲೆ ಅದನ್ನ ನಾನು ಅವ್ರವರಿಗೆ ಬಿಟ್ಟು ಬಿಡ್ತೀನಿ, ಅವ್ರವ್ರ ಅನುಕೂಲ. ಅದನ್ನ ಯಾವ ರೀತಿ ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ WHO ಹೇಳಿರೋದು ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಟು ಡ್ರಿಂಕ್. ವೆರಿ ಕ್ಲಿಯರ್. ಸ್ಮೋಕಿಂಗ್, ಈಗ ಸ್ಮೋಕಿಂಗ್ ಏನಾಗ್ಬಿಟ್ಟಿದೆ, ಈಗ ಹೇಗಿದೆ ಇದಂತಂದ್ರೆ, ನಮ್ಮ ಒಂದು ಮೆಂಟಾಲಿಟಿ ಹೇಗಿದೆ ಅಂದ್ರೆ, ಸ್ಮೋಕ್ ಮಾಡದಲ್ಲೇ ಇರೋರಿಗೆ ಗೊತ್ತು ಸ್ಮೋಕ್ ಮಾಡಿದ್ರೆ ಡೇಂಜರ್ ಅಂತ. ಹೌದಾ? ಅವ್ರೇ ಇದು ಡೇಂಜರ್ ಅಪ್ಪ, ಬೇಡ ಬೇಡ ಅನ್ಕೊಂಡು ಅವ್ರು ದೂರ ಇರ್ತಾರೆ. ನಾವು ಹೇಳಿದ್ರೆ ಅವ್ರಿಗಷ್ಟೇ ತಾಗೋದು. ಪ್ಯಾಸಿವ್ ಸ್ಮೋಕರ್ಸ್ ಆಗ್ಬಿಟ್ಟಿದ್ದಾರೆ ಈಗ. ಸ್ಮೋಕರ್ಸ್ ಏನಾಗ್ಬಿಡುತ್ತೆ, ನಾವು ಹೇಳಕ್ ಹೋದ್ರೆ ಅವ್ರಿಗೆ ಏನೋ ಉದಾಹರಿಸಿನ, ಇವ್ರಿಗೇನ್ ಡಾಕ್ಟರ್ ಹೇಳ್ತಾರೆ, ನನ್ಗೇನಾಗಲ್ಲ, ನಾನು ಹಾಗೆ, ನಾನು ಹೀಗೆ. ಸೊ ನಾವು ಬಿಡಿ ಅಂತ ಹೇಳಿದ್ರೆ ಅವರು ಅದು ತಲೆಗೆ ಸೀರಿಯಸ್ ತಗೊಳಲ್ಲ. ಸೊ ನಾವು ಹೇಳ್ಬೋದು, ಸುಮ್ಮನಾಗ್ಬೋದು, ಬಟ್ ಅದನ್ನ ಫಾಲೋ ಮಾಡೋದು ಅವರೇನೆ. ತೊಂದರೆ ಆಗೋದು ಅವ್ರೊಬ್ರಿಗೆ ಅಲ್ಲ. ಏನಾದ್ರು ಹಾರ್ಟ್ ಅಟ್ಯಾಕ್ ಆದ್ರೆ, ಹೃದಯಾಘಾತ ಏನಾದ್ರು ಆಗಿ ಏನಾದ್ರು ಮೇಜರ್ ಇನ್ಸಿಡೆಂಟ್ ಆಗೋದ್ರೆ, ಇಟ್ ಈಸ್ ನಾಟ್ ಓನ್ಲಿ ಹಿಮ್, ದ ಹೋಲ್ ಫ್ಯಾಮಿಲಿ. ಅವ್ರ ಮೇಲೆ ಅವ್ರ ವೈಫ್ ಡಿಪೆಂಡೆಂಟ್ ಇರ್ತಾರೆ, ಮಕ್ಳು ಡಿಪೆಂಡೆಂಟ್ ಇರ್ತಾರೆ, ತಂದೆ ತಾಯಿ ಡಿಪೆಂಡೆಂಟ್ ಇರ್ತಾರೆ, ಒಂದೊಂದ್ಸಲ ಅವ್ರ ಸಿಬ್ಲಿಂಗ್ಸ್ ಎಲ್ಲ ಡಿಪೆಂಡೆಂಟ್ ಇರ್ತಾರೆ, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ, ಇಡೀ ಫ್ಯಾಮಿಲಿ. ಸೊ ಒಂದು ಆಘಾತ ಆದ್ರೆ ಇಡೀ ಒಂದು ಸಂಸಾರಕ್ಕೆ ದೊಡ್ಡ ಆಘಾತ ಅದು. ಅದನ್ನ ಯೋಚನೆ ಮಾಡ್ಬೇಕು. ಯಾರೋ ಸ್ಮೋಕ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಅವ್ರೇನಾರು ಹೋದ್ರೆ, ಲಾಸ್ಟ್ 3 days ಅಲ್ಲಿ ನನ್ನ ಎದುರುಗಡೆ 3 ಜನ ನನ್ನ ಕಣ್ಣೆದುರುಗಡೆ ಹೋದ್ರು, ನನಗೆ ಪರಿಚಯ ಇದ್ದವರು. ಏನು ಮಾಡಕ್ಕಾಗ್ಲಿಲ್ಲ ನಾವು. ಸೊ ಇಡೀ ಫ್ಯಾಮಿಲಿ ಬೀದಿಗೆ ಬಿದ್ದಿದೆ. ಈಗ ಯಾರು ನೋಡ್ಕೊಳ್ತಾರೆ ಅಲ್ವರಾ? ಸೊ ಅದು ಸ್ವಲ್ಪ ಅದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಆಗದ ಹಾಗಿರ್ಬೇಕು ಅಂದ್ರೆ ಬಹಳ ಕಟ್ಟುನಿಟ್ಟಾಗಿರ್ಬೇಕು. ಬಹಳ ಕಷ್ಟ ಇಲ್ಲ, ಬಹಳ ಸುಲಭ ಇದೆಲ್ಲ ಮಾಡೋದು. ನಾನು ಹೇಳದ್ನಲ್ಲ 5 ಪದ್ಧತಿಗಳು ಕಷ್ಟವ ಅವೆಲ್ಲ ಮಾಡೋದು. ಬಹಳ ಸುಲಭ, ಸಿಂಪಲ್. ಸ್ವಲ್ಪ ಯೋಚನಾ ಶಕ್ತಿ ಚೇಂಜ್ ಮಾಡ್ಕೋಬೇಕಷ್ಟೇನೆ. ಹಾಗೆ ಆಮೇಲೆ ಇನ್ನೊಂದು ಏನಾಗ್ಬಿಡಿದೆ, ಈಗ ಆಡಂಬರ ಆಗ್ಬಿಡಿದೆ. ನಮ್ಮ ಒಂದು ಆಹಾರ ಪದ್ಧತಿ ಇರ್ಬೋದು, ಇವೆಲ್ಲ ಅಭ್ಯಾಸಗಳು, ಇವೆಲ್ಲ ಆಡಂಬರ. ಇದೊಂದು ಸ್ವಲ್ಪ ಇದನ್ನ ತೋರಿಸ್ಕೊಳ್ಳೋದು, ಸ್ಟೇಟಸ್ ತೋರಿಸ್ಕೊಳ್ಳೋದು, ಸ್ಟೇಟಸ್ ಇದಾಗ್ಬಿಡಿದೆ, ಸಿಂಬಲ್ ಆಗ್ಬಿಡಿದೆ ಇವೆಲ್ಲ.
ಅದು ಚೇಂಜ್ ಆಗಬೇಕು. ಮತ್ತೆ ನಾವು ಆಹಾರನ ಸ್ಟೇಟಸ್ ಅಂತ ನೋಡಬಾರ್ದು. ಈ ಒಂದೇನೋ ಮದುವೆ ಫಂಕ್ಷನ್ ಇದೆ, ಬೇರೆ ಫಂಕ್ಷನ್ ಇದೆ ಅಂದ್ರೆ ಆಹಾರ ಅದು ಲೈಕ್ ಟಾಕ್ಸಿಕ್ ಆಗ್ಬಿಡುತ್ತೆ, ಎಲ್ಗೋ ಹೋಗ್ಬಿಡುತ್ತೆ ಅಲ್ವರ. ಸ್ಟೇಟಸ್ ಸಿಂಬಲ್ ಆಗ್ಬಿಡಿದೆ ಆಹಾರ, ಅಭ್ಯಾಸಗಳು ಅಷ್ಟೇ ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ. ಅದನ್ನ ಸ್ವಲ್ಪ ನಾವೆಲ್ಲೋ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ನನ್ನ ಭಾವನೆ. ಜನರಲಿ ಆಹಾರ ಬೋರಿಂಗ್ ಇರ್ಬೇಕು, ರೆಗ್ಯುಲರ್ ಆಹಾರ ಬೋರಿಂಗ್ ಇರ್ಬೇಕು, ಎಕ್ಸೈಟಿಂಗ್ ಇರಬಾರ್ದು. ತುಂಬಾ ರುಚಿಯಾಗಿ ತುಂಬಾ, ಈಗ ನಾನು ಹೋಮ್ ಫುಡ್ ಅಂತ ಮಾತಾಡಿದೆ ನಿಮ್ಗೆ, ಹೌದಾ? ಈಗ ಹೋಮ್ಗಳು ಕೂಡ ಹೋಮ್ ಫುಡ್ ಏನು ಹೋಟ್ಲಿಗಿಂತ ಕಮ್ಮಿ ಇಲ್ಲ. ಈಗ ಲೆಕ್ಕಾಚಾರ ತಗೊಂಡ್ರೆ ನೀವು, ಈಗ ನಮ್ಮ ಅಜ್ಜಿ ರೊಟ್ಟಿ ತಟ್ಟಾರಪ್ಪ, ಎಷ್ಟ್ ಜನ ರೊಟ್ಟಿ ತಟ್ತಾರೆ? ಎಲ್ಲ ಮಸಾಲೆ ದೋಸೆ ಬೇಕು ಅಂತಾರೆ. ಮಸಾಲೆ ದೋಸೆಗೆ ಮತ್ತೆ ಬೆಣ್ಣೆ ಹಾಕು, ಮಸಾಲೆ ಹಾಕು, ಆ ತರ ಆಗ್ಬಿಟ್ಟಿದೆ. ಏನೋ ಆಗ್ಲಿ ವಾರಕ್ಕೊಂದ್ಸಲ 2 ವಾರಕ್ಕೊಂದ್ಸಲ ನಡೀತದೆ. ಆಮೇಲೆ ಡೈಲಿ ಬೇಸಿಸ್ ತಿಂಡಿಗಳು ಎಲ್ಲ ರಿಚ್ ಇರಬೇಕು, ಆಮೇಲೆ ತುಂಬಾ ಹೆವಿ ಕ್ಯಾಲರಿ ಇರ್ತಕ್ಕಂಥದ್ದು ಬೇಕು. ಹಾಗಾಗಿ ಹೋಟ್ಲ್ಗಳಿಗಿಂತ ಏನು ಕಮ್ಮಿ ಇಲ್ಲ ಮನೆ ಫುಡ್. ಸ್ವಲ್ಪ ಕಾಶಿಯಸ್ ಆಗಿ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ. ಈ ಸ್ಟ್ರೆಸ್ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಲೇಟ್ ನೈಟ್ ಸ್ಲೀಪಿಂಗ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸೊ ಆಹಾರ ಪದ್ಧತಿ ಅದು. ಈಗ ಸ್ಲೀಪ್ ಅಂತ ಬಂದ್ರೆ ಸ್ಲೀಪಿಂಗ್ ಒಂದು ಪ್ಯಾಟರ್ನ್ ನಾವು ಇಟ್ಕೋಬೇಕಾಗತ್ತೆ, ಬಹಳ ಮುಖ್ಯ. ಯಾಕಂದ್ರೆ ಸ್ಲೀಪ್ ನ ನಾವು ಬಹಳ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಲೀಪ್ ಹೈಜೀನ್. ಸ್ಲೀಪ್ ಹೈಜೀನ್ ಅಂದ್ರೆ ಇಂತಿಷ್ಟ ಗಂಟೆಗೆ ಮಲಗಿ ಇಂತಿಷ್ಟು ಗಂಟೆಗೆ ಎದ್ದೇಳ್ತೀನಿ ಅನ್ನೋ ಒಂದು ಪ್ಯಾಟರ್ನ್ ನಾವು ಮಾಡ್ಕೋಬೇಕು. ಮಲಗತಕ್ಕಂತಹ ಕೋಣೆನಲ್ಲಿ ಮಲಗಲಿಕ್ಕಿಂತ 2 ಅವರ್ ಮುಂಚೆ ವೈಟ್ ಲೈಟ್ ಇರಬಾರ್ದು, ಹಾಫ್ ವೈಟ್ ಲೈಟ್ ಇರಬೇಕು, ಡಿಮ್ ಲೈಟ್ ಇರಬೇಕು. ಯಾಕೆಂದ್ರೆ ನಾವು ಮಲಗಿದಾಗ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ನಮ್ಗೆ ಬಹಳ ಒಳ್ಳೇದು. ಅದರಿಂದಾನೇ ನಮ್ಮ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗೋದು, BP ಹತೋಟಿಗೆ ಬರೋದು ಎಲ್ಲ. ಇಡೀ ಬಾಡಿ ಮಲಗೋದು ಯಾಕೆ? ನಾವು ಮೈಂಡ್ ರಿಲ್ಯಾಕ್ಸ್ ಆಗಲಿ, ಐಸ್ ರಿಲ್ಯಾಕ್ಸ್ ಆಗಲಿ, ನಮ್ಮ ಶರೀರದ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗಲಿ. ಅಂಡ್ ಮಲಗೋದು ಇಟ್ಸ್ ಅನ್ ಆಕ್ಟಿವ್ ಪ್ರೋಸೆಸ್, ಇಟ್ಸ್ ನಾಟ್ ಅ ಪ್ಯಾಸಿವ್ ಪ್ರೋಸೆಸ್. ಅದು ಆಕ್ಟಿವ್ ಪ್ರೋಸೆಸ್. ಅದೆಲ್ಲ ಆಗ್ಬೇಕು ಅಂದ್ರೆ ದೇರ್ ಇಸ್ ಅ ಪ್ರೋಸೆಸ್ ಫಾರ್ ದಟ್. ಸೊ ಮೆಲಟೋನಿನ್ ರಿಲೀಸ್ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಬೇಕೇ ಬೇಕು. ಆಮೇಲೆ ದಣುವಾಗಬೇಕು. ದಣುವಾಗದಲ್ಲಿ ಯಾರಿಗೆ ನಿದ್ದೆ ಬರ್ತದೆ? ಬಹಳ ಜನ ಪೇಷಂಟ್ಸ್ ಬಂದು ಏನ್ ಕೇಳ್ತಾರೆ ಅಂದ್ರೆ, ಸರ್ ನಂಗೆ ನಿದ್ದೆನೆ ಬರಲ್ಲ. ನಿದ್ದೆ ಯಾಕೆ ಬರಲ್ಲ? ಅವ್ರು ಬೆವರದೇ ಇಲ್ಲ, ಇಡೀ 24 ಅವರ್ಸ್ ಬೆವರದೇ ಇಲ್ಲ, ದಣುವೆ ಆಗಲ್ಲ ಅವ್ರಿಗೆ, ನಿದ್ದೆ ಹೆಂಗ್ ಬರುತ್ತೆ? ಕೂಲಿ ಕೆಲಸ ಮಾಡೋಂಗ್ ನೋಡಿ ಯಾವಾಗ ನಾನು ಹಾಸಿಗೆ ನೋಡ್ತೀನಪ್ಪ ಅನ್ನಂಗಾಗಿರುತ್ತೆ ಅವ್ರಿಗೆ. ಬೇರೆಯವ್ರಿಗೆ ಎಲ್ಲ ಆಗುತ್ತೆ ಅಲ್ವಾ? ದಣುವಾಗ್ಬೇಕು, ಅವಾಗ್ಲೇ ನಿದ್ದೆ. ಸೊ ಒಂದು ಸೈಕಲ್ ಸ್ಲೀಪ್ 90 ಮಿನಿಟ್ಸ್ ಇರುತ್ತೆ. ಅಟ್ಲೀಸ್ಟ್ 4 ಸೈಕಲ್ಸ್ ಅನ್ಇಂಟರಪ್ಟೆಡ್ ಇರಬೇಕು. ಅಂದ್ರೆ ಅಟ್ಲೀಸ್ಟ್ 6 to 7 ಅವರ್ಸ್ ಆಫ್ ಸ್ಲೀಪ್ ಪರ್ ನೈಟ್ ಅನ್ಇಂಟರಪ್ಟೆಡ್, ನಾನ್ ಸ್ಟಾಪ್ ನಿದ್ದೆ ಮಾಡಬೇಕು. ಅದರಿಂದಾನೇ ನಮ್ಮ ಶರೀರ ರಿಲ್ಯಾಕ್ಸ್ ಆಗೋದು. ಯಾಕೆ ಅಂದ್ರೆ ತುಂಬಾ ಹಾರ್ಮೋನ್ಸ್ ನಮ್ಮ ಡೇ ಅಲ್ಲಿ ರಿಲೀಸ್ ಆಗಿರುತ್ತೆ. ಅದೆಲ್ಲ ಬೇಸ್ ಲೈನಿಗೆ ಬಂದು ಮತ್ತೆ ನೆಕ್ಸ್ಟ್ ಡೇಗೆ ಅದು ರೆಡಿ ಆಗ್ಬೇಕು. ಇಲ್ಲ ಅಂದ್ರೆ ನಮ್ದು ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಬೇರೆ ಬೇರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ಕೆಲವೊಬ್ರು ತುಪ್ಪನ ತಿನ್ಬೇಕು ಅಂತ ಹೇಳ್ತಾರೆ, ಕೆಲವೊಬ್ರು ಅವಾಯ್ಡ್ ಮಾಡಿ ಅಂತಾರೆ, ಕೆಲವೊಬ್ರು ಮೊಸರು ತಿನ್ನಿ ಅಂತಾರೆ, ಅಥವಾ ಕೆಲವೊಬ್ರು ಅವಾಯ್ಡ್ ಮಾಡಿ ಅಂತಾರೆ. ಅದೇ ಅದೇ ಈ ತರದ ಪದಾರ್ಥಗಳ ಬಗ್ಗೆ ಏನ್ ಹೇಳ್ತಾರೆ ಸರ್? ಕೆಲವೊಂದು ಅದೇ ಈಗ ಒಂದೇನಂತಂದ್ರೆ, ನಾನು ಐ ಆಮ್ ವೆರಿ ಅನ್ಹ್ಯಾಪಿ ವಿತ್ ಸರ್ಟನ್ ಥಿಂಗ್ಸ್. ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆ ಅಲ್ಲ, ನಮ್ಮ ಸ್ಕೂಲಲ್ಲಿ ಆಹಾರದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ಲಿಲ್ಲ. ಅಲ್ಲೇ ತಪ್ಪಾಗಿದ್ದು. ನಾವು ಬರೀ ಲೆಕ್ಕಾಚಾರ ಹೇಳ್ಕೊಟ್ವಿ, ಸೈನ್ಸ್ ಹೇಳ್ಕೊಟ್ವಿ, ಅದು ಮಾಡಿದ್ವಿ, ಈ ಪಾಠ ಮಾಡಿದ್ವಿ, 5 ಅಲಿ ಬಗ್ಗೆ ಹೇಳಿದ್ವಿ, ದೇವ್ರ ಬಗ್ಗೆ ಹೇಳಿದ್ವಿ, ದಿನರ ಬಗ್ಗೆ ಹೇಳಿದ್ವಿ, ಇನ್ನೊಂದು ಹೇಳಿದ್ವಿ, ಮತ್ತೆ ಹೇಳಿದ್ವಿ, ರಾಜಕೀಯದ ಬಗ್ಗೆ ಎಲ್ಲ ಹೇಳಿದ್ವಿ, ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ವಿ. ಆಹಾರದ ಬಗ್ಗೆ ಎಷ್ಟು ಹೇಳಿದ್ವಿ ಅಲ್ವರಾ? ನಾವು ಈಗ ಆಹಾರನ ಹೆಂಗ್ ನೋಡ್ತೀವಿ? ಈ ತಟ್ಟೆಯಲ್ಲಿ ಮುದ್ದೆ ಹಾಕಿದ್ರೆ ಮುದ್ದೆ ಅಂತ ನೋಡ್ತೀವಿ, ಚಪಾತಿ ಅಂದ್ರೆ ಚಪಾತಿ ಅಂತ ನೋಡ್ತೀವಿ. ಆ ತರ ನೋಡೋದನ್ನ ಬಿಡ್ಬೇಕು. ನಾವು ಯಾವುದೇ ಆಹಾರ ನಮ್ಮ ತಟ್ಟೆಗೆ ಬಂದ್ರು ಕೂಡ ಮೇನ್ ಕಾಂಪೋಸಿಷನ್ 5. ಈ 5ನ್ನ ನಾವು ಅದ್ರಲ್ಲಿ ಎಷ್ಟೆಷ್ಟು ಕಾಂಪೋಸಿಷನ್ ಇದೆ ಅಂತ ನೋಡ್ಬೇಕು. 5 ಐಟಮ್ಸ್. ಯಾವುದೇ ಆಹಾರ ತಗೋದ್ರೆ ಈ 5 ಐಟಮ್ಸ್ ಯಾವ್ಯಾವ್ದು? ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಎಷ್ಟು ಜನ ಗೊತ್ತು ಕಾರ್ಬೋಹೈಡ್ರೇಟ್ಸ್? ಎಷ್ಟು ಜನ ಕೇಳಿದ್ದಾರೆ ಅದನ್ನ? ಕಾರ್ಬೋಹೈಡ್ರೇಟ್ಸ್ ನ ಯಾವ ಆಹಾರದಲ್ಲಿ ಇರುತ್ತೆ ಏನು? ಕಾರ್ಬೋಹೈಡ್ರೇಟ್ಸ್ ಇಂದಾನೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ ನಮ್ದು. ಆಯ್ತಾ? 2ನೇದು ಪ್ರೋಟೀನ್ಸ್ ಅಂತ ಕರಿತೀವಿ, 3ನೇದು ಫ್ಯಾಟ್ಸ್ ಅಂತ ಕರಿತೀವಿ, 4ನೇದು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಕರಿತೀವಿ, 5ನೇದು ಫೈಬರ್ ಅಂತ ಕರಿತೀವಿ. ಇವೇ 5. ಈ 5 ಬಗ್ಗೆ ನೀವು ಮಾಹಿತಿ ಇದ್ದು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಬ್ಯಾಲೆನ್ಸ್ಡ್ ಆಗಿ, ನಿಮ್ಮ ಅಂಗೈಯಲ್ಲಿ ಆರೋಗ್ಯ ಅಷ್ಟೇ. ಅಂಗೈಯಲ್ಲಿ ಆರೋಗ್ಯ. ಈ 5 ಐಟಮ್ಸ್: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಅಂಡ್ ವೈಟಮಿನ್ಸ್, ಫೈಬರ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ನಮ್ಮ ಆಹಾರದಲ್ಲಿ ಶಕ್ತಿ ಕೊಡ್ತಕ್ಕಂತಹ ಐಟಮ್ಸ್ ಅವು. ಯಾವ್ಯಾವ ಶಕ್ತಿ ಕೊಡುತ್ತೆ? ಅನ್ನ ಕೊಡ್ತದೆ, ಅಕ್ಕಿ, ಮಿಲೆಟ್ಸ್ ಎಲ್ಲ, ನಮ್ಮ ಧಾನ್ಯಗಳೆಲ್ಲ, ಎಲ್ಲ ಅದು ಕಾರ್ಬೋಹೈಡ್ರೇಟ್ಸ್. ಸ್ವೀಟ್ಸ್ ಕಾರ್ಬೋಹೈಡ್ರೇಟ್ಸ್, ಮೈದಾ ಕಾರ್ಬೋಹೈಡ್ರೇಟ್, ಕೆಲವು ಹಣ್ಣುಗಳಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಇರ್ತದೆ, ಕೆಲವು ವೆಜಿಟೇಬಲ್ಸ್ ಅಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಸ್ಟಾರ್ಚ್, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್.
ಶಕ್ತಿ ಕೊಡ್ತಕ್ಕಂಥದ್ದು. ಎರಡನೇದು ಪ್ರೋಟೀನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಪ್ರೋಟೀನ್ಸ್ ಮೈನ್ ಸ್ಟ್ರಕ್ಚರ್. ನಮ್ಮ ಬಾಡಿನಲ್ಲಿ ಸ್ಟೀಲ್ ಇದ್ದಂಗೆ, ಒಂದು ಬಿಲ್ಡಿಂಗ್ ಅಲ್ಲಿ ಸ್ಟೀಲ್ ಇಲ್ದಲೆ ನಾವು ಕಾಂಕ್ರೀಟ್ ಹಾಕಕ್ಕಾಗಲ್ಲ, ಆ ಸ್ಟೀಲ್ ಇದ್ದ ಹಾಗೆ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ಮ ಇಮ್ಯುನಿಟಿಗೆ, ರೋಗ ನಿರೋಧಕ ಶಕ್ತಿಗೆ ಆಂಟಿಬಾಡೀಸ್ ಇರ್ಬೋದು, ಬ್ಲಡ್ ಕ್ಲಾಟ್ ಆಗ್ತಕ್ಕಂಥ ಫ್ಯಾಕ್ಟರ್ಸ್ ಇರ್ಬೋದು, ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು, ಎಲ್ಲದು ಪ್ರೋಟೀನ್ಸ್ ಇಂದ ಬರುತ್ತೆ. ದೀಸ್ ಆರ್ ದಿ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಅವರ್. ಇದು ನಮ್ಮ ಡಯಟ್ ಅಲ್ಲಿ ಬಹಳ ಡೆಫಿಷಿಯಂಟ್. ಪ್ರೋಟೀನ್ಸ್ ಅಲ್ಲಿ ಯಾವ್ದ್ರಲ್ಲಿ ಇರುತ್ತೆ? ನಾನ್ ವೆಜಿಟೇರಿಯನ್ ಅಂತ ತಗೊಂಡ್ರೆ ಮೊಟ್ಟೆಯಲ್ಲಿ ಇರ್ತದೆ, ಚಿಕನ್ ಅಲ್ಲಿ ಇರುತ್ತೆ, ಅಂದ್ರೆ ಲೀನ್ ಮೀಟ್, ಲೀನ್ ಚಿಕನ್. ಫಿಶ್ ಅಲ್ಲಿ ಇರ್ತದೆ, ಮಟನ್ ಅಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದು ಬಿಟ್ರೆ ವೆಜಿಟೇರಿಯನ್ ಅಲ್ಲಿ ತಗೊಂಡ್ರೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಮತ್ತೆ ಸ್ವಲ್ಪ ಬೇಳೆ ಕಾಳುಗಳು ಅಂತ ನಾವೇನ್ ಮಾತಾಡ್ತೀವಿ. ಡೈರಿ ಪ್ರಾಡಕ್ಟ್ಸ್ ಎರಡನೇದು. ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಮೇನ್ಲಿ ಮೊಸರು, ಮಜ್ಜಿಗೆ, ಪನೀರ್ ಅಂತ ನಮ್ಗೆ ಗೊತ್ತಲ್ಲ, ಪನೀರಲ್ಲಿ ಪ್ರೋಟೀನ್ ಇರ್ತದೆ. ಇದು ಬಿಟ್ರೆ ಮೂರನೇ ಇದು ನಟ್ಸ್ ಅಲ್ಲಿ ಇರ್ತದೆ. ನಮ್ಮ ಡ್ರೈ ಫ್ರೂಟ್ಸ್ ಅಂತ ನಾವೇನ್ ಹೇಳ್ತೀವಿ. ಇವನ್ ಕೋಕೋನಟ್ ಅಂಡ್ ದೆನ್ ಕೋಕೋನಟ್ ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲ್ಲ. ನಮ್ಮ ಕಡಲೆ ಬೀಜ ಅದನ್ನು ಕೂಡ ನಟ್ಟೇನೆ. ಸೊ ಅದರಲ್ಲೆಲ್ಲ ಪ್ರೋಟೀನ್ಸು ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಇದು ಬಿಟ್ರೆ ಮೇಜರ್ ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ದು ಸ್ವಲ್ಪ ರಿಲೇಟಿವ್ಲಿ ಕಮ್ಮಿನೇ. ಮೂರನೇದು ಫ್ಯಾಟ್ಸ್. ಈ ಫ್ಯಾಟ್ಸ್ ಬಗ್ಗೆ ಎಲ್ಲರಿಗೂ ಜಾಸ್ತಿ ಕನ್ಫ್ಯೂಷನ್. ಕೊಲೆಸ್ಟ್ರಾಲ್ ಇದೆಲ್ಲ. ಫ್ಯಾಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ, ಫಾರ್ ಅವರ್ ಗ್ರೋತ್. ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ಸ್ ಬೇಕೇ ಬೇಕು. ಕೊಲೆಸ್ಟ್ರಾಲ್ ಇಲ್ಲ ಅಂತಂದ್ರೆ ನಮ್ಮ ಶರೀರದಲ್ಲಿ ಕಣಗಳಿರ್ತದಲ್ಲ, ಸೆಲ್ಸ್, ಅದು ಸೆಲ್ ಕವರಿಂಗ್ ಎಲ್ಲ ಫ್ಯಾಟ್ ಇಂದಾನೆ ಆಗಿರೋದು. ನಮ್ಮಲ್ಲಿ ಎಷ್ಟೋ ಹಾರ್ಮೋನ್ಸ್ ಫ್ಯಾಟ್ ಇಂದಾನೆ ಆಗೋದು. ನಮ್ಮ ರೋಗ ನಿರೋಧಕ ಶಕ್ತಿ ಬೇಕು ಅಂದ್ರೆ ಫ್ಯಾಟ್ ಬೇಕು. ಸೊ ಅದಕ್ಕೆ ಒಳ್ಳೆ ಫ್ಯಾಟ್ ಬೇಕು. ಅದರಲ್ಲಿ ಕೆಟ್ಟ ಫ್ಯಾಟ್, ಒಳ್ಳೆ ಫ್ಯಾಟ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಒಳ್ಳೆ ಫ್ಯಾಟ್ ಅನ್ನ ಬಳಸಿ. ಒಳ್ಳೆ ಫ್ಯಾಟ್ ಯಾವ್ದಾದ್ರಲ್ಲಿ ಇರುತ್ತೆ? ತುಪ್ಪದಲ್ಲಿರುತ್ತೆ. ಸೊ ತುಪ್ಪನ ಎಲ್ಲಾರು ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ? ಸೈಡ್ ಲೈನ್ ಮಾಡ್ಬಿಟ್ಟಿದ್ದಾರೆ. ತುಪ್ಪ ಅಂದ್ರೆ ನೀವು ಮತ್ತೆ ಪ್ಯಾಕೇಜ್ ತಗೋರೋ ತರಂಗಿಲ್ಲ. ಓಮ್ ತುಪ್ಪ. ದೇರ್ ಇಸ್ ಒನ್ ಸ್ಟಡಿ, ಐ ವಿಲ್ ಕೋಟ್ ದಟ್. ಆ ಸ್ಟಡಿಯಲ್ಲಿ ಏನ್ ಗೊತ್ತಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕದ ದೇಸಿ ತುಪ್ಪ ಇದೆಯಲ್ಲ, ಆ ದೇಸಿ ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಇನ್ಕ್ರೀಸ್ ಮಾಡೋ ಕೆಪಾಸಿಟಿ ಬೇರೆ ಎಲ್ಲಾ ಫ್ಯಾಟ್ ಗಿಂತನೂ ಹೈಯೆಸ್ಟ್ ಇದೆ. ವಿ ಆರ್ ಲಕ್ಕಿ ಅಲ್ವಾ? ಎಷ್ಟು ಜನಕ್ಕೆ ಗೊತ್ತಿದ್ದು ಮಾಹಿತಿ? ದೇಸಿ ತುಪ್ಪ ಗೋಲ್ಡ್, ಅದು 24 ಕ್ಯಾರೆಟ್ ಗೋಲ್ಡ್. ಎಲ್ರೂ ತಿನ್ಬೇಕು. ಅದರಿಂದ ಒಳ್ಳೆ ಫ್ಯಾಟ್ ಜಾಸ್ತಿ ಆಗ್ತದೆ. ಕರುಳಲ್ಲಿ ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಬರ್ತದೆ, ಜೀರ್ಣಶಕ್ತಿಗೆ ಒಳ್ಳೇದು, ಅಸಿಡಿಟಿಗೆ ಒಳ್ಳೇದು, ಶುಗರ್ ಕಂಟ್ರೋಲ್ಗೆ ಒಳ್ಳೇದು, ವೆಯ್ಟ್ ಲಾಸ್ಗೆ ಒಳ್ಳೇದು ತುಪ್ಪ. ಎಷ್ಟು ಜನಕ್ಕೆ ಗೊತ್ತಿದ್ದು ಅಲ್ಲೂರಾ? ಸೊ ತುಪ್ಪ ಬಳಸಲೇಬೇಕು. ಅದ್ರ ಜೊತೆಗೆ ಗಾಣದ ಎಣ್ಣೆ ಯೂಸ್ ಮಾಡಿ, ರಿಫೈನ್ಡ್ ಆಯಿಲ್ ಕಂಪ್ಲೀಟ್ ಸ್ಟಾಪ್. ಮನೆಯಲ್ಲಿ ಉಳಿದಿದ್ರು ಕೂಡ ತಗೊಂಡೋಗಿ ಚೆಲ್ ಬಂದ್ಬಿಡಿ. ಇವತ್ತೇ ಹೋಗಿ ಗಾಣದ ಎಣ್ಣೆ ತಗೊಂಡ್ಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಗಾಣದ ಎಣ್ಣೆ ಯೂಸ್ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ರೈಟ್. ಫಿಲ್ಟರ್ಡ್ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸೊ ಇದ್ರ ಬಗ್ಗೆ ಬಹಳಷ್ಟು ಆರ್ಟಿಕಲ್ಸ್ ನಾನು ಬರ್ದಿದ್ದೀನಿ. ಸೊ ಇದು ಫ್ಯಾಟ್ ಬಗ್ಗೆ ಆಯ್ತು. ಫ್ಯಾಟ್ದು ಇಷ್ಟ ಆಯ್ತು. ಅದಾದ್ಮೇಲೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಯಾವ್ದ್ರಲ್ಲಿ ಬರುತ್ತೆ? ಸೊ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಗೆ ಬರ್ತಕ್ಕಂಥದ್ದು ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಇಂದ. ಸೊ ಯಥೇಚ್ಛವಾಗಿ ತಗೋಬೇಕು, ಆಯ್ತಾ? ಬಟ್ ಈಗ ನೀರಲ್ಲೂ ಮಿನರಲ್ಸ್ ಬರುತ್ತೆ. ನಮ್ದು ಮುಂಚೆ ಬರ್ತಾ ಇತ್ತು, ಯಾಕೆ ಹೇಳಿ, ಅಲ್ಲೇ ನದಿ ಹಿಂಗ್ ಕುಡಿದ್ ಬಿಡೋರು. ಇವಾಗೆಲ್ಲ ಏನಾಗಿದೆ ಹೇಳಿ? RO ವಾಟರ್ ಬಂದಿದೆ. RO ವಾಟರ್ ಏನ್ ಮಾಡುತ್ತೆ ಹೇಳಿ? ಅದ್ರಲ್ಲಿ 2 ಪೈಪ್ ಇರುತ್ತೆ. ಒಂದು ಬರೀ ನೀರು, ಇನ್ನೊಂದು ಮಿನರಲ್ಸ್ ಎಲ್ಲ ಚರಂಡಿಗೆ ಚೆಲ್ಲುತ್ತದು. ಹೌದಾ? ನಮ್ಗೇನ್ ಬೇಕಾಗಿರೋ ಮಿನರಲ್ಸ್ ಎಲ್ಲ ಹೊಟ್ಟೋಯ್ತಲ್ಲಿ. ಬರೀ ನೀರ್ ಬಂತು, ಮಿನರಲ್ಸ್ ಎಲ್ಲಿಂದ ಸಿಗ್ತದೆ ನಮ್ಗೆ? ಅಲ್ಲೂರಾ? ಅದಕ್ಕೆ ಡಿಹೈಡ್ರೇಷನ್, ಹೆಡೇಕ್ಸ್, BP, ಮಸಲ್ ಕ್ರಾಂಪ್ಸ್ ಇವೆಲ್ಲ ಜಾಸ್ತಿ ಆಗೋದು. ಅದಕ್ಕೆ ನಮ್ಗೆ ಮೆಗ್ನೀಷಿಯಂ ಇರ್ತಕ್ಕಂಥ ಆಹಾರ ಜಾಸ್ತಿ ತಿಂತಾ ಇಲ್ಲ ನಾವು. ಮೆಗ್ನೀಷಿಯಂ ನಮ್ಗೆ ಸೊಪ್ಪು, ತರಕಾರಿಗಳು, ನಟ್ಸ್ ಅಲ್ಲಿ ಜಾಸ್ತಿ ಇರ್ತದೆ, ಬೇಕೇ ಬೇಕು. ಜಿಂಕ್ ಇರೋ ಜಾಸ್ತಿ ತಿನ್ನಲ್ಲ ನಾವು. ಜಿಂಕ್ ಹೇರ್ಗೆ ಬೇಕು, ಟೇಸ್ಟ್ಗೆ ಬೇಕು, ಸ್ಮೆಲ್ಗೆ ಬೇಕು, ಅದನ್ನ ಜಾಸ್ತಿ ಬಳಸ್ತಾ ಇಲ್ಲ ನಾವು. ಐರನ್ ಬೇಕು ನಮ್ಗೆ, ವಿಷನ್ಗೆ ಬೇಕು, ಟೇಸ್ಟ್ಗೆ ಬೇಕು, ಮತ್ತೆ ನಮ್ಗೆ ರಕ್ತ ವೃದ್ಧಿಗೆ ಐರನ್ ಬೇಕು. ಅಲ್ಲೂರಾ? ಪೊಟ್ಯಾಷಿಯಂ ಬೇಕು. ಪೊಟ್ಯಾಷಿಯಂ ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಂಡ್ರೆ BP ಹತೋಟಿಗೆ ಬರ್ತದೆ. ಹೈ ಪೊಟ್ಯಾಷಿಯಂ ಡಯಟ್ ನ ನಾವು BP ಇರೋರಿಗೆ ಅಡ್ವೈಸ್ ಮಾಡ್ತೀವಿ. ಫ್ರೂಟ್ಸ್ ಅಂಡ್ ವೆಜಿಟಬಲ್ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೀವಿ. ಆಮೇಲೆ ಸೋಡಿಯಂ. ಅಯ್ಯೋ, ಉಪ್ಪಿನ ಬಗ್ಗೆ ಜನರಿಗೆ ಬಹಳ ಮಾಹಿತಿ ಇಲ್ಲ. ಸೊ ಉಪ್ಪೆಲ್ಲ ಡೇಂಜರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಬೇಕೇ ಬೇಕು. ಉಪ್ಪನ್ನ ತುಂಬಾ ಕಮ್ಮಿ ಮಾಡಬೇಡಿ. ಆದರೆ ರಿಫೈನ್ಡ್ ಪೌಡರ್ ಸಾಲ್ಟ್ ಯೂಸ್ ಮಾಡಬೇಡಿ. ಹರಳಿನ ಸಾಲ್ಟ್ ಯೂಸ್ ಮಾಡಿ. ಯಾಕೆ ಅಂದ್ರೆ ಅದರಲ್ಲಿ ಮೆಗ್ನೀಷಿಯಮ್, ಮ್ಯಾಂಗನೀಸ್, ಮತ್ತೆ ನಮ್ಮ ಜಿಂಕು ಮತ್ತೆ ಪೊಟ್ಯಾಷಿಯಂ ಎಲ್ಲ ಚೆನ್ನಾಗಿ ಇರ್ತದೆ. ಅದು ಬೇಕದು. ಅವೆಲ್ಲ ಮಿನರಲ್ಸ್ ಎಲ್ಲ ನಮ್ಗೆ ಬೇಕಾಗತ್ತೆ. ಇದರಲ್ಲಿ ಬರೀ ಸೋಡಿಯಂ ಇರುತ್ತೆ. ರಿಫೈನ್ಡ್ ಸಾಲ್ಟ್ ಅಲ್ಲಿ ಬರೀ ಸೋಡಿಯಂ ಇರುತ್ತೆ. ಫ್ರೀ ಫ್ಲೋ ಬರ್ತದಲ್ಲ, ಎಲ್ಲ ಫ್ರೀ ಸುರ್ರ್ ಅಂತ ಹೋಗುತ್ತೆ. ಅದು ಡೇಂಜರ್. ಅದು ಆದಷ್ಟು ಹರಳು ಯೂಸ್ ಮಾಡ್ಬೇಕು. ಐದನೇದು ಫೈಬರ್ ಅಂತ ನಾವೇನ್ ಹೇಳ್ತೀವಿ. ಫೈಬರ್ ಯಾವ್ದ್ರಲ್ಲಿ ಇರುತ್ತೆ? ಸೊ ಫೈಬರ್ ನಾರಿನ ಪದಾರ್ಥ.
ನಾವು ತಗೊಳ್ಳೋ ಆಹಾರದಲ್ಲಿ ಜೀರ್ಣ ಆಗದಲೇ ಇದ್ದು ದೊಡ್ಡ ಕರುಗಳಿಗೆ ಹೋಗಿ ಮೋಷನ್ ಅಲ್ಲಿ ಆಚೆ ಬರ್ತಕ್ಕಂಥದ್ದು ಫೈಬರ್ ಜೀರ್ಣ ಆಗಲ್ಲ ನಮ್ಮ ಬಾಡಿನಲ್ಲಿ, ಬೇಕದು ನಮ್ಗೆ, ನಾವು ಅದನ್ನ ಬಳಸ್ತಿಲ್ಲ, ಮೆದು ಆಹಾರ ಅಲ್ಲೇ ಮುಗ್ದೋಗ್ಬಿಡ್ಬೇಕದು, ಅಲ್ಲಿ ತನಕ ಹೋಗೋದೇ ಇಲ್ಲ. ಸೊ ಫೈಬರ್ ನಮ್ಗೆ ನಾರಿನ ಪದಾರ್ಥ ಬೇಸಿಕಲಿ ಹಣ್ಣುಗಳು, ತರಕಾರಿಗಳಲ್ಲಿ, ಸೊಪ್ಪಲ್ಲಿ ಇರ್ತದೆ, ನಟ್ಸ್ ಅಲ್ಲೂ ಇರ್ತದೆ, ಬಾದಾಮಿನಲ್ಲಿ ಬರ್ತದೆ. ಸೊ ನಾನ್ ವೆಜ್ ಅಲ್ಲಿ ಜಾಸ್ತಿ ಫೈಬರ್ ಇರಲ್ಲ, ವೆಜಿಟೇರಿಯನ್ ಫುಡ್ ಫೈಬರ್ ಜಾಸ್ತಿ. ಹಾಗಾಗಿ ವೆಜಿಟೇರಿಯನ್ ಈಸ್ ರಿಲೇಟಿವ್ಲಿ ಹೆಲ್ದಿ ಅಂತ ನಾವು ಹೇಳ್ತೀವಿ. ಬಟ್ ಓಕೆ, ನಾನು ಇದು ನಾನ್ ವೆಜ್ ಮರ್ತೇ ಬಿಟ್ಟಿದ್ದೆ, ಪ್ರಮುಖವಾಗಿ ಇದ್ರ ಬಗ್ಗೆ ಮಾತನಾಡಬೇಕಿತ್ತು. ನೀವು ಕೂಡ ತುಂಬಾ ಸರಿ ಹೇಳಿದ್ರ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಜೊತೆಗೆ ನಾನ್ ವೆಜಿಟೇರಿಯನ್ ಸೇವನೆ ಮಾಡೋದ್ರಿಂದ ಎಷ್ಟು ಒಳ್ಳೇದು ಅಥವಾ ಅದು ಅವಾಯ್ಡ್ ಮಾಡ್ಬೇಕು, ಅಥವಾ ನಾನ್ ವೆಜಿಟೇರಿಯನ್ ಅಲ್ಲೂ ಮಾಂಸಗಳಲ್ಲಿ ಏನಾದ್ರು ಡಿವೈಡ್ ಇದೆಯಾ, ಬಿಳಿ ಮಾಂಸ, ಕೆಂಪು ಮಾಂಸ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಈಗ ಅಗೇನ್ ಈಗ ನಾ ಹೇಳಿದಾಗೆ ಬೇಸಿಕ್ ಥಿಂಗ್ಸ್ ನ ಮರಿಬಾರ್ದು, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಹೀಗೆ ಅಂತ ಹೇಳಿ ಒಂದು ಬ್ಯಾಲೆನ್ಸ್ ಡಯಟ್ ನ ನಾವು ಮಾಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಡಯಟ್ ಅಂತಂತಂದ್ರೆ ನಮ್ಗೆ ಇಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕು, ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು. ಈಗ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ನಾವು, ಆಯ್ತಾ? ಸುಮ್ನೆ ನಾವು ಎಷ್ಟು ಬೇಕಷ್ಟೇ ತಿನ್ನಕ್ಕಾಗೋದಿಲ್ಲ. ಸೊ ಜನರಲಿ ಕ್ಯಾಲೋರೀಸ್ ಅಂತ ಕರಿತೀವಿ. ಊಟ ಯಾಕೆ ಮಾಡ್ತೀವಿ ನಾವು? ಊಟ ಮಾಡೋದು ಎರಡು ಮೇನ್ ಕಾರಣಕ್ಕೆ ನಾವು ಊಟ ಮಾಡೋದು. ಹೊಟ್ಟೆ ತುಂಬಿಸ್ಕೊಳಕಲ್ಲ ಊಟ ಮಾಡೋದು, ಶೋಕಿಗೆಲ್ಲ ಊಟ ಮಾಡೋದು, ಸ್ಟೇಟಸ್ಗೋಸ್ಕರ ಎಲ್ಲ ಊಟ ಮಾಡೋದು. ಊಟ ಮಾಡ್ತಕ್ಕಂಥದ್ದು ಎರಡು ಕಾರಣ ಬಹಳ ಮುಖ್ಯ. ಮೊದಲನೆಯದು ಶಕ್ತಿಗೆ, ಎರಡನೇದು ಪೌಷ್ಟಿಕಾಂಶತೆಗೆ. ಎರಡೇ ಕಾರಣ. ನೀವು ಎಷ್ಟು ಶಕ್ತಿ ಈಗ ನೀವು ಎಷ್ಟು ಗಾಡಿ ಓಡಿಸ್ತೀರೋ ಅಷ್ಟು ಪೆಟ್ರೋಲ್ ಹಾಕ್ಬೇಕು, ಎಷ್ಟು ಶಕ್ತಿ ಖರ್ಚು ಮಾಡ್ತೀರೋ ಅಷ್ಟು ಪೆಟ್ರೋಲ್ ಹಾಕಿ. ನಮ್ಮ ಭಾರತ ದೇಶದ ಪದ್ಧತಿ ಏನಾಗ್ಬಿಟ್ಟಿದೆ, ನಾವು ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ನಮ್ದು, ಕಾರ್ಬೋಹೈಡ್ರೇಟ್ ಸಿಕ್ಕಾಪಟ್ಟೆ ತಿಂತೀವಿ, ಎಸ್ಪೆಷಲಿ ವೆಜಿಟೇರಿಯನ್ಸ್. ಅದೇನಾಗ್ತದೆ, ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಂಡ್ರೆ ಗ್ಲೂಕೋಸ್ ಜಾಸ್ತಿ ರಿಲೀಸ್ ಆಗ್ತಾ ಹೋಗುತ್ತೆ. ಆ ಗ್ಲೂಕೋಸ್ನ ಖರ್ಚು ಮಾಡಲಿಲ್ಲ ಅಂದ್ರೆ ಗ್ಲೈಕೋಜನ್ ಆಗುತ್ತೆ, ಫ್ಯಾಟ್ ಆಗುತ್ತೆ, ಶರೀರದಲ್ಲಿ ಸೇರ್ಕೊಳುತ್ತೆ. ಅದಕ್ಕೆ ಬೊಜ್ಜು ಇಳಿಯೋದೇ ಇಲ್ಲ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಡಯಟ್ ಇರಬೇಕು. ಸಹಜವಾಗಿ ನಮ್ಮ ಒಂದು ಆಹಾರ ಒಂದು ತಗೊಂಡ್ರೆ, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಅಂತೆಲ್ಲ ತಗೊಂಡ್ರೆ, ಕಾರ್ಬೋಹೈಡ್ರೇಟ್ಸ್ ಒಂದು 35ರಿಂದ 40% ಟೋಟಲ್ ಆಹಾರದಲ್ಲಿ ಇರ್ಬೇಕು ಅಷ್ಟೇ. ಬಟ್ ನಮ್ಮ ದೇಶದಲ್ಲಿ 90% ಕಾರ್ಬೋಹೈಡ್ರೇಟ್ ತಿಂತಿದೀವಿ ನಾವು, ಎಸ್ಪೆಷಲಿ ವೆಜಿಟೇರಿಯನ್ಸ್ 90% ಕಾರ್ಬೋಹೈಡ್ರೇಟ್ ತಿಂತಾ ಇದೀವಿ ನಾವೆಲ್ಲ. ಸೋ ಡೇಂಜರಸ್. ಆಮೇಲೆ ಪ್ರೋಟೀನ್ 25% ಪ್ರೋಟೀನ್ ಇರಬೇಕು. ಜನರಲಿ 1ರಿಂದ 1.5 ಗ್ರಾಮ್ ಪರ್ ಕೆಜಿ ಪರ್ ಡೇ ಅಂತ ಹೇಳ್ತೀವಿ. ದಿನದಲ್ಲಿ 1ರಿಂದ 1.5 ಗ್ರಾಮ್ ಪರ್ ಕೆಜಿ. 60 ಕೆಜಿ ಇದ್ರೆ ಅವರು 60ರಿಂದ 90 ಗ್ರಾಮ್ ಪ್ರೋಟೀನ್ ತಿನ್ಬೇಕು ಪರ್ ಡೇ. 20 ಗ್ರಾಮು ತಿಂತಾ ಇಲ್ಲ ಸರ್, 15ರಿಂದ 20 ಗ್ರಾಮು ತಿಂತಾ ಇಲ್ಲ, ಅಷ್ಟು ಡೇಂಜರ್ ಅದು. ಸೊ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು. ಫ್ಯಾಟ್ 25ರಿಂದ 30% ನಮ್ಮ ಇಡೀ ದಿನದಲ್ಲಿ ಕ್ಯಾಲೋರೀಸ್ ಅಂತ ತಗೊಂಡ್ರೆ ಅದು ಫ್ಯಾಟ್ ಇಂದ ಬರಬೇಕು. ಉಳಿದಿರ್ತಕ್ಕಂಥದ್ದೆಲ್ಲ ವೆಜಿಟಬಲ್ಸ್, ಫ್ರೂಟ್ಸ್, ಮತ್ತೆ ಮಿನರಲ್ಸ್, ಫೈಬರು ಅದೆಲ್ಲ ಉಳಿದಿದ್ದು ಆಗೋಗ್ಬಿಡುತ್ತೆ. ಈ ತರ ನಾವು ಡಿವೈಡ್ ಮಾಡ್ಕೊಂಡು ತಗೊಂಡ್ರಷ್ಟೇ ಬ್ಯಾಲೆನ್ಸ್ ಡಯಟ್ ಅಂತ ಆಗತ್ತೆ. ಸೊ ನಮ್ಗೆ ಶಕ್ತಿ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಇಂದ ಅಂತ ನಾನೇನು ಹೇಳಿದೆ. ಮೇನ್ಲಿ ಪ್ರೋಟೀನ್ ಇಂದನೂ ಬರುತ್ತೆ, ಫ್ಯಾಟ್ ಇಂದನೂ ಬರುತ್ತೆ, ಅದರಿಂದ ರಿಲೇಟಿವ್ಲಿ ಕಮ್ಮಿ. ಸೊ ಮೇನ್ಲಿ ಕಾರ್ಬೋಹೈಡ್ರೇಟ್ ಇಂದ ಬರೋದ್ರಿಂದ ನಾವು ಎಷ್ಟು ಖರ್ಚು ಮಾಡ್ತೀವಿ ಲೆಕ್ಕ ಹಾಕ್ಬೇಕು, ಅದಕ್ಕೆ ತಕ್ಕನಾಗಿ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು, ಆಯ್ತಾ? ಸೊ ವೆಜ್ ನಾನ್ ವೆಜ್ ಅಂತ ಬಂದ್ರೆ ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಆರ್ ಹ್ಯಾವಿಂಗ್ ವೆಜಿಟೇರಿಯನ್ ಫುಡ್ ಆರ್ ನಾನ್ ವೆಜಿಟೇರಿಯನ್ ಫುಡ್. ಅದು ನಿಮ್ಮ ಅಭ್ಯಾಸಗಳು, ನಿಮ್ಮ ಇಷ್ಟಗಳು, ನಿಮ್ಮ ಇಷ್ಟಕ್ಕೆ ತಕ್ಕಂತೆ ತಗೋಬಹುದು. ಯಾವುದು ತಪ್ಪು ಯಾವುದು ಸರಿ ಅಂತ ಇಲ್ಲ. ಆದರೆ ಪ್ರಮಾಣ ಬಹಳ ಮುಖ್ಯ, ಕ್ವಾಂಟಿಟಿ ಬಹಳ ಮುಖ್ಯ. ಸೊ ಕ್ವಾಂಟಿಟಿ ನಾನು ಹೇಳಿದ್ನಲ್ಲ, ಬ್ಯಾಲೆನ್ಸಿಂಗ್ ಇರಬೇಕು. ಈ ಬ್ಯಾಲೆನ್ಸಿಂಗ್ ಅಲ್ಲಿ ಇದ್ರೆ ನೀವು ವೆಜ್ ಆದ್ರೂ ತಗೊಳ್ಳಿ, ನಾನ್ ವೆಜ್ ಆದ್ರೂ ತಗೊಳ್ಳಿ, ವಾಟ್ ಡಸ್ ಇಟ್ ಮ್ಯಾಟರ್? ತಕಡಿಲಿ ಇರಬೇಕು ತೂಕ. ಸೊ ನೀವು ವೆಜ್ ಆದ್ರೂ ತಗೊಳ್ಳಿ, ನಾನ್ ವೆಜ್ ಆದ್ರೂ ತಗೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಆಸ್ ಸಿಂಪಲ್ ಆಸ್ ದಟ್. ಸೊ ನಾವು ಎಲ್ಲಿ ನಾನ್ ವೆಜ್ ದಾರಿ ತಪ್ತಾ ಇದೆ? ಸೊ ನಾವು ನಾನ್ ವೆಜ್ನ ಏನ್ ಮಾಡ್ತಾ ಇದ್ದೀವಿ, ಸರಿಯಾಗಿ ಬಳಸ್ತಾ ಇಲ್ಲ. ನಾವು ಸ್ವಲ್ಪ ಮಿಡ್ಲ್ ಈಸ್ಟ್ ಬೇಸ್ಡ್ ಡಯಟ್ ನ ತಗೊಳ್ತಾ ಇದ್ದೀವಿ. ಅದು ನಮ್ ಜೀನ್ಸ್ಗೆ ಸೂಟ್ ಆಗಲ್ಲ. ಅದು ತುಂಬಾ ಹೈ ಫ್ಯಾಟ್ ಕಂಟೆಂಟು, ತುಂಬಾ ತುಪ್ಪ, ಬೆಣ್ಣೆ ಈ ತರದೆಲ್ಲ ಹಾಕಿ, ತುಂಬಾ ಎಣ್ಣೆಲ್ಲ ಹಾಕಿ ಮಾಡೋದ್ರಿಂದ ದಟ್ ಬಿಕಮ್ಸ್ ಅ ಸ್ಲೋ ಪಾಯ್ಸನ್. ಸೊ ಐ ಡೋಂಟ್ ರೆಕಮೆಂಡ್ ಅಟ್ ಆಲ್. ಸೊ ಲೀನ್ ಮೀಟ್ ನ ಬೇಯಿಸಿ ಬಳಸೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಹಾಗಾಗಿ ಒಂದು ಪ್ರಮಾಣದಲ್ಲಿ ನಾನ್ ವೆಜಿಟೇರಿಯನ್ ಇಸ್ ಡೆಫಿನೆಟ್ಲಿ ಹೆಲ್ದಿ ಅನ್ನೋದು ನಾನು ಹೇಳ್ತಕ್ಕಂಥದ್ದು. ಯಾವುದೇ ಮಾಂಸ ಆಗಿರಲಿ ಬೇಯಿಸಬೇಕು, ಬೇಯಿಸಿ ಬಳಸ್ಕೊಂಡು ಒಳ್ಳೇದು. ಎಣ್ಣೆಯಲ್ಲಿ ಕರಿತಕ್ಕಂಥದ್ದು ಇದೆಲ್ಲ ಆದಷ್ಟು ಡೇಂಜರ್ ಅನ್ನೋದನ್ನ ನಾನು ಹೇಳ್ತೀನಿ. ಆಮೇಲೆ ಆದಷ್ಟು ಮನೆ ಊಟ ಮಾಡಿ, ಹೊರಗಡೆ ತಿನ್ಬೇಡಿ. ಹೊರಗಡೆ ಏನೇ ಅಂದ್ರೂ ಕೂಡ ಡೇಂಜರ್ ಏನೇನೆ. ಜನರಲಿ ಆಹಾರದಲ್ಲಿ
ಕೆಲವು ವಿಷಯಗಳು ಮಾಡಬಾರ್ದು. 5 ವಿಷಯಗಳನ್ನ ನಾನು ಹೇಳ್ತೀನಿ. ದೀಸ್ ಆರ್ ದ 5 ಥಿಂಗ್ಸ್ ವಿಚ್ ಯು ಶುಡ್ ನಾಟ್ ಡೂ. ಆಯ್ತಾ? ಆಹಾರ ಪದ್ಧತಿಯಲ್ಲಿ 5 ಅಂಶಗಳನ್ನ ನೀವು ಮಾಡಬಾರ್ದು. ಯಾವ್ಯಾವುದು? ಸೊ ಯಾವ 5 ಐಟಮ್ಸ್ ಮಾಡಬಾರ್ದು ಅಂದ್ರೆ, ಮೊದಲನೇದು ಆಯ್ತಾ, ಹೊಟ್ಟೆ ತುಂಬಾ ಊಟ ಮಾಡಬೇಡಿ. ಓಕೆ. ಹೊಟ್ಟೆ ತುಂಬಾ ಯಾಕೆ ಊಟ ಮಾಡ್ತೀರಿ? ಎಷ್ಟು ಖರ್ಚು ಮಾಡ್ತೀರಿ? ಅಷ್ಟೇ ತಕ್ಕನಾಗ ಊಟ ಮಾಡಿ. ಜನರಲಿ ಏನೇ ಊಟ ಮಾಡಿದ್ರು ಒಂದು 30-40% ಹೊಟ್ಟೆನಲ್ಲಿ ಗ್ಯಾಪ್ ಇರಬೇಕು, ಖಾಲಿ ಇರಬೇಕು. ಅದರಿಂದ ಅಸಿಡಿಟಿ ಅಜೀರ್ಣಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಎರಡನೆಯದು, ಪ್ಯಾಕ್ಡ್ ಫುಡ್ ನ ಬಳಸಬೇಡಿ. ನಿಮ್ಮ ಮನೆಗೆ ಪ್ಯಾಕ್ ಆಗಿ ಬರೋ ಐಟಮ್ಸ್ ನ ಆದಷ್ಟು ಬಳಸಬೇಡಿ. ಆರ್ಡರ್ ಫುಡ್ ಅಂತಲ್ಲ, ಆರ್ಡರ್ ಫುಡ್ ಯೂಸ್ ಮಾಡಬಾರ್ದು. ಬೇರೆ ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ ಸರ್, ಈ ಹಿಟ್ಟುಗಳನ್ನು ಪ್ಯಾಕೆಟ್ ಅಲ್ಲಿ ತರ್ತಾ ಇದಾರೆ ಇವಾಗೆಲ್ಲ. ಕಡಲೆ ಹಿಟ್ಟು, ಮತ್ತೆ ಗೋಧಿ ಹಿಟ್ಟು, ಆ ಹಿಟ್ಟು, ಈ ಹಿಟ್ಟು, ಎಣ್ಣೆ ಗಿಣ್ಣೆ. ಸೊ ಪ್ಯಾಕ್ ಅಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ. ಪ್ಯಾಕೇಜ್ಡ್ ಫುಡ್ ಅವಾಯ್ಡ್. ಮೂರನೇದು, ಹೊರಗಡೆ ಊಟ ಟೋಟಲ್ ಅವಾಯ್ಡ್. ಹೊರಗಡೆ ಊಟ ಇಟ್ ಈಸ್ ಸ್ಲೋ ಪಾಯ್ಸನ್. ಯಾಕೆ ಹೇಳ್ತಾ ಇದ್ದೀನಿ? ಈಗ ನೋಡಿ, ಇತ್ತೀಚೆಗೆಲ್ಲ ನೀವು ನೋಡ್ತಾ ಇದ್ದೀರಲ್ವಾ, ಏನು ಗೌರ್ಮೆಂಟ್ನವ್ರು ಕೆಲವನ್ನ ಬ್ಯಾನ್ ಮಾಡ್ಬಿಟ್ರು, ಗೋಬಿ ಮಂಚೂರಿ ಅವು ಇವು ಎಲ್ಲ. ನನ್ನ ಪ್ರಶ್ನೆ, ಇಷ್ಟ ದಿನ ತಿಂದಿರೋದಕ್ಕೆ ಯಾರು ಜವಾಬ್ದಾರರು? ಇಷ್ಟ ದಿನ ಅದೆಲ್ಲ ತಿಂದಿದ್ದೀನಿ, ನೀವು ತಿಂದಿರ, ನಾನು ತಿಂದಿದ್ದೀನಿ, ಯಾರು ಜವಾಬ್ದಾರರು? ಅದು ತೊಂದರೆ ಮಾಡಿಲ್ವಾ ನಮ್ಗೆ? ಮಾಡಿದೆ ಅಲ್ವಾ? ಆ ತರದ್ದು ಮಾರ್ಕೆಟ್ ಅಲ್ಲಿ ಬಹಳಷ್ಟಿದೆ. ಅದಕ್ಕೆಲ್ಲ ಯಾರು ಜವಾಬ್ದಾರರು? ನೋಡಿ, ಒಂದು ಐಟಮ್ ಇದೆ MSG ಅಂತ, ಮೋನೋಸೋಡಿಯಂ ಗ್ಲುಟಮೇಟ್ ಅಂತ ಹೇಳಿ. ಅದನ್ನ ಟೇಸ್ಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ ಬಹಳ ಕಡೆ. ಎಲ್ಲದಕ್ಕೂ ಹಾಕ್ತಾರ್ರಿ. ನೀವ್ ಯಾವ ಹೋಟೆಲ್ಗೆ ಹೋಗಿ ಎಲ್ಗಾದ್ರೂ ಹೋಗಿ ಎಲ್ಲಾ ಕಡೆ ಹಾಕ್ತಾರ್ರಿ ಅದು. ಇಟ್ ಈಸ್ ಬ್ಯಾನ್ಡ್ ಇನ್ US. ಅಮೆರಿಕಾದಲ್ಲಿ ಬ್ಯಾನ್ ಆಗಿದೆ, ಮೆನಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬ್ಯಾನ್ ಆಗಿದೆ. ನಮ್ಮ ದೇಶದಲ್ಲಿ ರ್ಯಾಂಪೆಂಟ್ KG ಗಟ್ಟಲೆ ಯೂಸ್ ಮಾಡ್ತಾರೆ ಒಂದು ದಿನದಲ್ಲಿ ಒಂದು ಹೋಟ್ಲಲ್ಲಿ. ಆಯ್ತಾ? ಸೊ ಅದು ಏನು ಮೊನೋಸೋಡಿಯಂ ಗ್ಲುಟಮೇಟ್? ಇಟ್ ಈಸ್ ಅ ಪಾಯ್ಸನ್. ನಮ್ಮ ಬ್ರೈನ್ಗೆ, ಅಡಿಕ್ಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ನೀವು ಯಾವ್ದಕ್ಕೆ ಆಹಾರಕ್ಕೆ ಮೊನೋಸೋಡಿಯಂ ಗ್ಲುಟಮೇಟ್ ಹಾಕಿದ್ರೆ ಸ್ಲೋ ಇನ್ನೂ ತಿನ್ಬೇಕನ್ಸುತ್ತೆ ಅದು. ನೀವೆಲ್ಲಾದ್ರೂ ಮಸಾಲೆ ದೋಸೆ ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ನೋಣಪ್ಪ, ವಡೆ ತಿಂದು ಇನ್ನೊಂದ್ ಸ್ವಲ್ಪ ತಿನ್ನೋಣಪ್ಪ, ಪಾನಿಪುರಿ ತಿಂದು ಇನ್ನೊಂದ್ ಸ್ವಲ್ಪ ತಿನ್ನೋಣ. ಮನೆಯಲ್ಲಾದ್ರೆ ಸಾಕಪ್ಪ, ಒಂದ್ ಸಾಕು ಮುದ್ದೆ, ಸಾಕು ಅರ್ಧ ಮುರಿದಿಟ್ಬಿಡಿ, ಒಂದ್ ರೊಟ್ಟಿ ಸಾಕು. ಹೊರಗಡೆದಾದ್ರೆ ಯಾಕೆ ಹೇಳಿ? ಅದು ಅಡಿಕ್ಷನ್. ಅದು ಅಲ್ಲಿ ಹೋಗ್ತಾ ಮತ್ತೆ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತದೆ. ಗ್ಲುಟಮೇಟ್ ಅನ್ನೋದು ಪಾಸಿಟಿವ್ ನ್ಯೂರೋ ಟ್ರಾನ್ಸ್ಮಿಟರ್, ಬ್ರೈನ್ ಅಲ್ಲಿ ಎಫೆಕ್ಟ್ ಮಾಡ್ತದೆ. ಸೊ ಅಡಿಕ್ಟಿಂಗ್, ಸೊ ಡೇಂಜರಸ್. ಹಾಗಾಗಿ ಹೊರಗಡೆ ಫುಡ್ ತಿನ್ನಕ್ ಹೋಗ್ಬೇಡಿ. ಆದಷ್ಟು ನಾನು ಮನೆ ಊಟ ಮಾಡಿ ನಾನು ಹೇಳ್ತೀನಿ. ಆಯ್ತಾ? ಸೊ 4ನೇದು, ಯಾವುದೇ ಆಹಾರ ಪ್ರೊಸೆಸ್ಡ್ ಅಂತ ಇದ್ರೆ, ರಿಫೈನ್ಡ್ ಅಂತ ಇದ್ರೆ, ಅಥವಾ ಪಾಲಿಶ್ಡ್ ಅಂತ ಇದ್ರೆ ದಯವಿಟ್ಟು ಬಳಸಕ್ ಹೋಗ್ಬೇಡಿ. ನಾವು ಬಳಸ್ತಕ್ಕಂಥ 90% ಆಹಾರ ಹಂಗ ಆಗ್ಬಿಟ್ಟಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಳಸಕ್ ಹೋಗ್ಬೇಡಿ. ರಿಫೈನ್ಡ್ ಆಯಿಲ್ ಅಂತ ಇರುತ್ತೆ, ಯಾವುದೇ ಆಗಲಿ ರಿಫೈನ್ಡ್ ಪ್ರೊಸೆಸ್ಡ್ ಏನಿದೆ ಇವನ್ನ ಬಳಸಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಡಿ. ಇವತ್ತಿಂದಾನೇ ಸ್ಟಾಪ್ ಮಾಡ್ಕೊಳ್ಳಿ. ಈ ಪ್ರೊಸೆಸ್ ಪ್ರಾಡಕ್ಟ್ಸ್ ಮೇಲೆ ಇರುತ್ತೆ ಸರ್, ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಎವ್ರಿಥಿಂಗ್ ದಟ್ ಕಮ್ಸ್ ಇನ್ ವಿತ್ ಪ್ಯಾಕೆಟ್ ಈಸ್ ಪ್ರೊಸೆಸ್ಡ್ ಅಷ್ಟೇ. ಫ್ಯಾಕ್ಟ್ರಿಗೆ ಹೋಯ್ತು ಅಂದ್ರೆ ಅದು ಪ್ರೊಸೆಸ್. ಬಿಸ್ಕೆಟ್ ತಗೊಳ್ಳಿ, ಬ್ರೆಡ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಜಾಮ್ ತಗೊಳ್ಳಿ, ಜೆಲ್ಲಿಗಳು ತಗೊಳ್ಳಿ, ಕಂಪ್ಲೀಟ್ ಗಾನ್. ಆಮೇಲೆ ಕಡೆಯದಾಗಿ ನಾನು ಇನ್ನೊಂದು ಏನನ್ನ ಇದು ಬೇಡ ಅಂತ ಹೇಳ್ತೀನಿ ಅಂತಂದ್ರೆ, ಈ ಮಕ್ಕಳಿಗೆ ಎವ್ರಿ ಡೇ ಹಾರ್ಲಿಕ್ಸ್ ಕುಡಿಸ್ದೆ, ಬೋರ್ಮಿಟಾ ಕುಡಿಸ್ದೆ, ಅಥವಾ ವಿಮೆನ್ ಹಾರ್ಲಿಕ್ಸ್ ಕೊಡದೆ, ಅಥವಾ ಇನ್ನೊಬ್ರು ಹೋಗಿ ವಾಕಿಂಗ್ ಮಾಡ್ಬಂದು 2 ಬಿಸ್ಕೆಟ್ ತಿಂದೆ, ಬ್ರೆಡ್ ತಿನ್ಬಿಟ್ಟೆ. ಶುಗರ್ ಇರೋರು ಯಾವ್ದೋ ಹೋಗ್ಬಿಟ್ಟು ಮಾರಿ ಬಿಸ್ಕೆಟ್ ತಿನ್ಬಿಟ್ಟೆ ಅಂತಾರೆ. ಹೌದಾ? ಅದು ಮಾರಿ ಅಲ್ಲ, ಅದು ಹೆಮ್ಮಾರಿ. ಅದು ವೆರಿ ಡೇಂಜರಸ್. ಬಿಸ್ಕೆಟ್ಸ್ ಏನ್ರಲ್ಲಿ ಮಾಡಿರ್ತಾರೆ ಹೇಳಿ? ಬಿಸ್ಕೆಟ್ ಏನ್ರಲ್ಲಿ ಮಾಡ್ತಾರೆ? ಸಿಂಪಲ್ ಪ್ರಶ್ನೆ. ಜಾಸ್ತಿ ಗೋಧಿ ಅದನ್ನ ಬಳಸ್ತಾರೆ ಸರ್. ಗೋಧಿ ಕೊಡ್ತೀನಿ, ನನಗೆ ಬಿಸ್ಕೆಟ್ ಮಾಡ್ಕೊಡಿ ನೀವು. ಗೋಧಿ ಕೊಡ್ತೀನಿ, ನನಗೆ ಬಿಸ್ಕೆಟ್ ಮಾಡ್ಕೊಡಿ ನೀವು. ಸಾಧ್ಯ ಇಲ್ಲ ಅಂತಾರೆ. ಆ ತರ ಮಾಡಕ್ಕಾಗಲ್ಲ. ಬಿಸ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು 3 ಅಂಶಗಳು. ಯಾವುದೇ ಕಂಪನಿ ಇರ್ಲಿ, ಅದು ಏನೇ ಟೇಸ್ಟ್ ಇರ್ಲಿ, ವೇರಿಯೇಷನ್ ಆಗುತ್ತೆ ಅಷ್ಟೇ ಒಂಚೂರು ಆ ಕಡೆ ಇದರಲ್ಲಿ. ಮೊದಲನೇದು ಮೈದಾ ಏನು? ರಿಫೈನ್ಡ್ ಫ್ಲೋರ್. ಎರಡನೇದು ಪಾಮ್ ಆಯಿಲ್. ರಿಫೈನ್ಡ್ ಆಯಿಲ್ ಅಂತ ಏನಾಕಿರ್ತಾರೆ? ಎಲ್ಲ ಪಾಮ್ ಆಯಿಲ್ ಸರ್. ಅದು ಪಾಮ್ ಆಯಿಲ್. ಅದು ನಾನು ಎಲ್ಲ ಕಂಪ್ನಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಖುದ್ದಾಗಿ ನೋಡ್ಕೊಂಡ್ ಬಂದಿದ್ದೀನಿ, ಯಾರು ರಿಫೈನ್ಡ್ ಆಯಿಲ್ ಯೂಸ್ ಮಾಡಲ್ಲ, ಪಾಮ್ ಆಯಿಲ್ ಯೂಸ್ ಮಾಡೋದು ಟಾಪ್ ಮೋಸ್ಟ್ ಕಂಪ್ನೀಸ್ ಕೂಡ. ಮತ್ತೆ ರಿಫೈನ್ಡ್ ಶುಗರ್, ರಿಫೈನ್ಡ್ ಫ್ಲೋರ್, ರಿಫೈನ್ಡ್ ಆಯಿಲ್, ರಿಫೈನ್ಡ್ ಶುಗರ್, 3 ಕೂಡ ವೈಟ್ ಪಾಯ್ಸನ್ಸ್. These 3 are white poisons, slow poisons. ಸೊ ಇವು 3 ಮೈದಾ, ಸಕ್ಕರೆ, ಮತ್ತೆ ಅಕ್ಕಿನೂ ಪಾಲಿಶ್ ಆಗಿರೋ ಅಕ್ಕಿ, ಮತ್ತೆ ಎಣ್ಣೆ,
ವೈಟ್ ಪಾಯ್ಸನ್ಸ್ ಟ್ರೈ ಟು ಅವಾಯ್ಡ್ ದೆಮ್. ಆಮೇಲೆ ಸಾಲ್ಟ್, ಪುಡಿ ಉಪ್ಪು, ರಿಫೈನ್ಡ್ ಸಾಲ್ಟ್, ಈ 5 ಕೂಡ ವೈಟ್ ಪಾಯ್ಸನ್ಸ್ ಅವಾಯ್ಡ್ ಮಾಡಬೇಕು. ಕಂಪ್ಲೀಟ್ ಅವಾಯ್ಡ್ ಮಾಡೋದಷ್ಟು ಒಳ್ಳೇದು. ಓಕೆ ಓಕೆ. ಹಳ್ಳಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಯಾರೇ ಪಟ್ಟಣದವ್ರು ಯಾರೇ ಆಗಿದ್ರು ಒಂದ್ ಕಡೆ ಹಾಸ್ಪಿಟ್ಲಿಗೆ ಹೋಗೋ ಒಂದು ಧಾವಂತದಲ್ಲಿ ಇರೋದಿಲ್ಲ ಅವರು, ಅಥವಾ ಇಲ್ಲೇ ಏನೋ ಯಾರೋ ಒಬ್ಬರು ರೆಕಮೆಂಡ್ ಮಾಡ್ತಾರೆ. ಶೀತ ಆಗಿರ್ಬೋದು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ರೊಟೀನ್ ಮಾಡ್ಕೊಂಡ್ಬಿಡ್ತಾರೆ. ಅದು ಮೆಡಿಕಲ್ ಅಲ್ಲಿ ಹೋಗಿ ಶೀತ ಟ್ಯಾಬ್ಲೆಟ್ ತರೋದು, ತಲೆನೋವಿನ ಟ್ಯಾಬ್ಲೆಟ್ ತರೋದು, ಅದು ತುಂಬಾ ದೀರ್ಘಾವಧಿಯಲ್ಲಿ ಏನ್ ಎಫೆಕ್ಟ್ ಮಾಡ್ಬೋದು ಅವರಿಗೆ ಅಂತ. ಅದೇ, ಸೊ ಏನಾಗಿದೆ, ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಹೇಳ್ತೀವಿ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್. ಅವೆಲ್ಲ ಏನಾಗುತ್ತೆ, ನಾವು ಇತ್ತೀಚೆಗೆ ಏನಾಗ್ಬಿಟ್ಟಿದೀವಿ ಅಂದ್ರೆ ನಮ್ಗೆ ಎಲ್ಲ ಇನ್ಸ್ಟೆಂಟ್ ಆಗಬೇಕು, ರಿಲೀಫು ಇನ್ಸ್ಟೆಂಟ್ ಆಗಿ ಎಫೆಕ್ಟ್ಸ್ ಬೇಕು. ಅದರಿಂದ ಏನಾಗೋಗ್ಬಿಟ್ಟಿದೆ, ಈ ತರ ಎಲ್ಲ ಆಗಿದೆ. ನೇಚರ್ಗೆ ಬಿಟ್ಬಿಟ್ರೆ ಯಾವುದೇ ಕಾಯಿಲೆ ಇದ್ರು, ಸಣ್ಣ ಪುಟ್ಟ ಕಾಯಿಲೆಗಳನ್ನ ಅದೇ ನೋಡ್ಕೊಳುತ್ತೆ. ಈ ಜ್ವರ ಬರ್ಲಿ, ನೆಗಡಿ ಬರ್ಲಿ, ಈಗ ನೆಗಡಿ ಒಂದ್ಸಲ ಬಂದ್ರೆ 5 to 7 days ಇದ್ದೇ ಇರುತ್ತೆ. ನೀವು ಮಾತ್ರೆ ತಗೊಂಡ್ರೆ 4 ದಿನಕ್ಕೆ ಹೋಗುತ್ತೆ, ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ 5 ದಿನಕ್ಕೆ ಹೋಗುತ್ತೆ. ಇಷ್ಟೇ ವ್ಯತ್ಯಾಸ, ಇಷ್ಟೇ ವ್ಯತ್ಯಾಸ. ಯಾಕೆ ತಗೋಬೇಕು? ಐ ಡೋಂಟ್ ಟೇಕ್ ಮೆಡಿಸಿನ್ಸ್. ನನ್ನ ಮಕ್ಳಿಗೂ ನಾನು ರೆಕಮೆಂಡ್ ಮಾಡಲ್ಲ. ಜ್ವರ ಬಂದ್ರು ಕೂಡ 3 ದಿನ, ಮೊದಲನೇ 3 ದಿನ ಯಾವುದೇ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಟೇಕ್ ರೆಸ್ಟ್, ಹೈಡ್ರೇಟ್ ಯುವರ್ ಸೆಲ್ಫ್, ಈಟ್ ಗುಡ್ ಫುಡ್, ಒಳ್ಳೆ ಆಹಾರ ತಗೊಳ್ಳಿ, ನೀರು ಚೆನ್ನಾಗಿ ತಗೊಳ್ಳಿ, ಲವಣಾಂಶಗಳನ್ನ ತಗೊಳ್ಳಿ, ರೆಸ್ಟ್ ಮಾಡಿ. ತುಂಬಾ ಜ್ವರ ಇದ್ರೆ ತಣ್ಣೀರ್ ಬಟ್ಟೆ ಹಾಕೊಳ್ಳಿ. ಮೊದಲನೇ 3 ದಿನ ಯಾವ ಆಂಟಿಬಯೋಟಿಕ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ತುಂಬಾ ಜ್ವರ ಇದ್ರೆ ಡೋಲೋ 650 ಸಿಂಪಲ್ ಮಾತ್ರೆ ತಗೊಂಡ್ರು ಸಾಕು, ಪ್ಯಾರಾಸಿಟಮಾಲ್ 650 mg ತಗೊಂಡ್ರೆ ಸಾಕು, ಅವಶ್ಯಕತೆ ಇಲ್ಲ. ದಿಸ್ ಇಸ್ ಆಲ್ ಅನ್ನೆಸೆಸರಿ. ಏನಾಗುತ್ತೆ, ಈ ಕ್ಯುಮುಲೇಟಿವ್ ಎಫೆಕ್ಟ್ಸ್ ಇರುತ್ತೆ. ಈಗ ಒಂದು ಪೇನ್, ಮೈ ನೋವು ಅಂತ ಸುಮ್ಮನೆ ಹೋಗಿ ತಲೆನೋವು ಮಾತ್ರೆ ನುಂಗ್ದೆ, ಬೆನ್ನೋವು ಮಾತ್ರೆ ನುಂಗ್ದೆ, ಕಾಲು ನೋವು ಮಾತ್ರೆ ನುಂಗ್ದೆ ಮಾಡಿ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಕಿಡ್ನಿ ಸಮಸ್ಯೆಗಳು ಸ್ವಲ್ಪ ಪ್ರಮಾಣದ ಶುರುವಾಗ್ತಾ ಹೋಗುತ್ತೆ. ಒಂದು ಸಣ್ಣ ಒತ್ತಡನ ಬಾಡಿ ತಡ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ ಅವ್ರಿಗೆ, ರೆಸಿಸ್ಟೆನ್ಸ್ ಪವರ್ ಅನ್ನೋದೇ ಇರೋದಿಲ್ಲ. ಅದೆಲ್ಲ ಬರಬೇಕು ಅಂತಂತಂದ್ರೆ ಮತ್ತೆ ಇವನ್ನೆಲ್ಲ ಎದುರಿಸ್ಬೇಕು ಅಂದ್ರೆ ಫಿಟ್ ಇರಬೇಕು, ವ್ಯಾಯಾಮ ಮಾಡಬೇಕು, ಒಳ್ಳೆ ಆಹಾರ ತಗೊಂಡ್ರೆ ಇವನ್ನೆಲ್ಲ ಎದುರಿಸ್ಬಿಡ್ಬೋದು. ನಾನು ಹೇಳದ್ನಲ್ಲ, 7 ದಿನದ 6 ದಿನ, 5 ದಿನದ 4 ದಿನ ಅಷ್ಟೇ ಮಾತ್ರೆ ತಗೊಂಡ್ರೆ ಏನು ಬಹಳ ವ್ಯತ್ಯಾಸ ಇಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಸಿಂಪಲ್ ಇನ್ಫೆಕ್ಷನ್ಸ್ ಆರ್ ಆಲ್ ವೈರಲ್. ವೈರಲ್ ಇನ್ಫೆಕ್ಷನ್ಸ್ ಆಂಟಿಬಯೋಟಿಕ್ಸ್ ಅವಶ್ಯಕತೆನೇ ಇಲ್ಲ ಮೊದಲನೇ 3 ದಿನ. 4ನೇ ದಿನನೂ ನಿಮ್ಗೆ ಜ್ವರ ಬರ್ತಾ ಇದೆ, ಸಮಸ್ಯೆಗಳು ಕಾಣ್ತಿದೆ ಅಂದ್ರೆ ನೀವು ನಂತರದಲ್ಲಿ ಡಾಕ್ಟರ್ನ ಕಂಡುಬಿಟ್ಟು ಸರಿಯಾದ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು ಅಷ್ಟೇ. ಜೀರ್ಣಕ್ರಿಯೆಗೆ ಮೊಸರು ಎಷ್ಟು ಕೆಲಸ ಮಾಡುತ್ತೆ ಸರ್? ಎಷ್ಟು ಅಗತ್ಯ ಅದು ದೇಹಕ್ಕೆ? ಮೊಸರಿಲ್ದೇ ಆಹಾರನೇ ತಗೋಬಾರ್ದು ನಾನು ಕೇಳಿದ್ರೆ. ಹೌದಾ? ಮೊಸರಿಲ್ದೆ ಆಹಾರವನ್ನೇ ಬಳಸ್ತಕ್ಕಂಥದ್ದು ಡೇಂಜರ್. ಯಾಕೆ ಅಂತಂತಂದ್ರೆ ಆಹಾರದಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ, ನಾನು ಅಬ್ಸಲ್ಯೂಟ್ ಆಗಿ ಹೇಳಿರ್ಬೋದು, ಬಟ್ ಇಟ್ಸ್ ಅ ರಿಲೇಟಿವ್ ಥಿಂಗ್. ಎಲ್ರಿಗೂ ಮೊಸರು ಆಗ್ದಲೇ ಇರ್ಬೋದು, ಬೇರೆ ಬೇರೆ ಕಾರಣಗಳಿರುತ್ತೆ. ಬಟ್ ನಾನು ಯಾಕೆ ಹೇಳಿದೆ ಅಂದ್ರೆ, ಫರ್ಮೆಂಟೆಡ್ ಫುಡ್ ಆಹಾರದಲ್ಲಿ ಇರಬೇಕು. ನಮ್ಮ ಜೀರ್ಣ ಶಕ್ತಿಗೆ ಒಳ್ಳೆ ಬ್ಯಾಕ್ಟೀರಿಯಾ ಬೇಕು. ನಮ್ಮ ಇಡೀ ಗಟ್ ಫ್ಲೋರಾ ಅಂತ ಕರಿತೀವಿ, ಸಣ್ಣ ಕರಳು ದೊಡ್ಡ ಕರಳಲ್ಲೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ, ನಾರ್ಮಲ್ ಬ್ಯಾಕ್ಟೀರಿಯಾ, ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಇಂದನೇ ಒಳ್ಳೆ ಹಾರ್ಮೋನ್ಸ್ ನಮ್ಮ ಶರೀರಕ್ಕೆ ಬರ್ತಾ ಇರೋದು. ಈಗ ಏನಾಗ್ತಾ ಇದೆ, ದೇರ್ ಇಸ್ ಅ ಲಾರ್ಜ್ ಸ್ಟಡಿ ಗೋಯಿಂಗ್ ಆನ್ ದಿಸ್ ಗಟ್ ಫ್ಲೋರಾ. ಸೊ ಏನು ಅಡ್ವಾಂಟೇಜಸ್ ಅಂತೆಲ್ಲ. ಸೊ ಇದರಿಂದ ನಮಗೆ ಬೊಜ್ಜು ಕಮ್ಮಿ ಆಗುತ್ತೆ, ನಮ್ಮ ಮೆಮೊರಿ ಪವರ್ಗೆ, ನಮ್ಮ ಹೃದಯಕ್ಕೆ, ನಮ್ಮ ಲಿವರ್ ಎಲ್ಲದಕ್ಕೂ ಗಟ್ ಫ್ಲೋರಾ ಲಿಂಕ್ ಮಾಡ್ಬಿಡ್ತಾ ಇದ್ದಾರೆ ಇವಾಗ. ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿಗೂ ಗಟ್ ಫ್ಲೋರಾನೇ ರಿಲೇಟೆಡ್. ನಾವು ಗಟ್ ಫ್ಲೋರಾ ಚೆನ್ನಾಗಿ ಇಟ್ಕೋಬೇಕು ಇವಾಗ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಫರ್ಮೆಂಟೆಡ್ ಫುಡ್ ಎವ್ರಿ ಡೇ ತಿನ್ಬೇಕು ನಾವು. ಯಾವ್ಯಾವ ಫರ್ಮೆಂಟೆಡ್ ಫುಡ್? ಮೊಸರು ನಂಬರ್ 1, ಈಸಿಯಾಗಿ ಸಿಗ್ತಕ್ಕಂಥದ್ದು ಮೊಸರು. ಬಟ್ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ಎಲ್ಲ ಪ್ಯಾಕೆಟ್ ಮೊಸರು ಯೂಸ್ ಮಾಡ್ತಾ ಇದೀವಿ ಅಲ್ವಾ? ಮನೆ ಮೊಸರು ಯೂಸ್ ಮಾಡಿ. ಫ್ರೆಶ್ ಮೊಸರು ಬೆಳಿಗ್ಗೆ ಎಪ್ಪಾಕಿ ಸಾಯಂಕಾಲ ತಿನ್ನಿ, ಸಾಯಂಕಾಲ ಎಪ್ಪಾಕಿ ಬೆಳಗ್ಗೆ ತಿನ್ನಿ. ಸೊ ಪ್ರತಿದಿನ 1 ಬಟ್ಲು ಮೊಸರನ್ನ ತಗೊಂಡ್ರೆ ಯಾವ ಅಜೀರ್ಣನೂ ಕೂಡ ಬರೋದಿಲ್ಲ. ಕಾಲಕ್ರಮೇಣ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸಿಹಿ ಮೊಸರು ತಗೋಬೇಕು, ತುಂಬಾ ಹುಳಿ ಮೊಸರು ಆ ತರದೆಲ್ಲ ಬಳಸೋಕ್ ಹೋಗ್ಬೇಡಿ. ಸೊ ಒಂದು ಮೊಸರಲ್ಲಿದೆ, ಮಜ್ಜಿಗೆನಲ್ಲಿದೆ, ಮತ್ತೆ ಇಡ್ಲಿ ದೋಸೆ ಹಿಟ್ಟುಗಳು, ನೆನೆ ಹಾಕಿ ಮಾಡ್ತಕ್ಕಂಥ ಫರ್ಮೆಂಟೆಡ್ ಹಿಟ್ಟುಗಳು. ಅದಾದ್ಮೇಲೆ ಉಪ್ಪಿನಕಾಯಿ ಮುಂಚೆ ಎಲ್ಲ ಫರ್ಮೆಂಟ್ ಮಾಡಿಡೋರು ನೋಡಿ, ಡಬ್ಬದಲ್ಲಿ ಪಿಂಗಾಣಿನಲ್ಲಿ ಇಟ್ಬಿಡಾರಲ್ಲ, ಫರ್ಮೆಂಟ್ ನಂಬರ್ 1 ಅದು. ವಿನೆಗರ್ ಇರುತ್ತಲ್ಲ, ವಿನೆಗರ್ ಅಲ್ಲಿ ಇರೋದು ಒಳ್ಳೆ ವಿನೆಗರ್. ಮತ್ತೆ ನೀವು ಯಾವ್ಯಾವ ಕೆಮಿಕಲ್ ಒಳ್ಳೆ ವಿನೆಗರ್ ಅಲ್ಲಿ ಇರ್ತಕ್ಕಂತಹ ಅವೆಲ್ಲ ಫರ್ಮೆಂಟೆಡ್ ಫುಡ್ ಇರುತ್ತೆ. ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಫರ್ಮೆಂಟೆಡ್ ಫುಡ್ ಎಲ್ಲ ಇರುತ್ತೆ. ಸೊ ಎವ್ರಿ ಡೇ ಸ್ವಲ್ಪ ಪ್ರಮಾಣದಲ್ಲಿ ಫರ್ಮೆಂಟೆಡ್ ಫುಡ್ ತಗೊಂಡ್ರೆ ಅಜೀರ್ಣ, ಅಸಿಡಿಟಿಗಳು ಎಲ್ಲದಕ್ಕೂ ಕೂಡ ಬಹಳ ಒಳ್ಳೇದು. ಬೇಕೇ ಬೇಕು ಮೊಸರು. ಕೆನೆ ತೆಗ್ದಿರೋ ಮೊಸರು ಬಳಸಿ. ಸೊ ಇಂಪಾರ್ಟೆಂಟ್, ಒಂದು ಮನೆ ಮೊಸರು, ಫ್ರೆಶ್ ಮೊಸರು, ಕೆನೆ ತೆಗೆದಿರ್ತಕ್ಕಂತಹ ಮೊಸರು.
ಈ ಹೆಚ್ಚಾಗಿ ಟೀ ಕುಡಿಯೋದು, ಹೆಚ್ಚಾಗಿ ಕಾಫಿ ಕುಡಿಯೋದು, ಅದು ಹೇಗೆ ಸರ್? ಎಷ್ಟು ಪರ್ ಡೇ ಎಷ್ಟು ಸಾರಿ ಟೀ ಕುಡಿಬೇಕು, ಎಷ್ಟು ಸಾರಿ ಕಾಫಿ ಕುಡಿಬೇಕು, ಅಥವಾ ಗ್ಯಾಸ್ಟ್ರಿಕ್ ಟೀ ಕುಡಿಯೋದೇ ಮೇನ್ ಎಫೆಕ್ಟ್ ಆಗುತ್ತಾ? ಈಗ ಏನಾಗ್ತಾ ಇದೆ, ಅದೇ ಸೋ ಮೆನಿ ಥಿಂಗ್ಸ್ ಟು ಟಾಕ್. ತುಂಬಾ ಟೀ ಕುಡಿಯೋದು ಅಷ್ಟು ಒಳ್ಳೆ ಅಭ್ಯಾಸ ಅಲ್ಲ. ದಟ್ ಈಸ್ ಬೇಸ್ ಲೈನ್. ತುಂಬಾ ಟೀ ಕುಡಿತಕ್ಕಂಥದ್ದು ಇಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್. ಎಷ್ಟು ತುಂಬಾ ಅಂದ್ರೆ ಎಷ್ಟು ಅನ್ನೋದು ಪ್ರಶ್ನೆ. ಎಲ್ಲೂ ಸ್ಟಡೀಸ್ ಅಲ್ಲಿ ಎಲ್ಲೂ ಇಲ್ಲ ಇಷ್ಟೇ ಒಳ್ಳೇದು ಇಷ್ಟೇ ಕೆಟ್ಟದ್ದು ಅನ್ನೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ದಿನಕ್ಕೆ ಒಂದ್ಸಲ 2 ಸಲ ಈಸ್ ಫೈನ್. ಗಂಟೆಗೆ 2 ಗಂಟೆಗೆ ಸ್ವಲ್ಪ ತಗೊಂಡೆ ಅಂದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಫೆಕ್ಟ್ಸ್. ಸೊ ಅದರಲ್ಲಿ ಟ್ಯಾನಿನ್ಸ್ ಅಂತ ಇರುತ್ತೆ. ಈಗ ಏನಾಗುತ್ತೆ, ಟೀ ಊಟ ಮಾಡಿದ್ಕೂಡಲೇ ಟೀ ಕುಡಿಯೋದು, ತಿಂಡಿ ತಿಂದ್ಕೂಡಲೇ ಟೀ ಕುಡಿಯೋದ್ರಿಂದ ನಮ್ಮ ಶರೀರದಲ್ಲಿ ಐರನ್ ಅಬ್ಸಾರ್ಪ್ಷನ್ ಆಗಲ್ಲ. ಐರನ್ ಅಂತ ನಮ್ಗೇನ್ ಬೇಕಲ್ಲ ರಕ್ತ ವೃದ್ಧಿಗೆ, ಅವೆಲ್ಲ ಏನ್ ಮಾಡ್ತದೆ, ಐರನ್ ಅಬ್ಸರ್ವ್ ಆಗಕ್ಕೆ ಬಿಡಲ್ಲ. ಅದು ಹಾಗೆ ಕರಳಲ್ಲೇ ಉಳಿಸ್ಕೊಂಡು ಹಂಗೆ ಮೋಷನ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬಾ ಟೀ ಕುಡಿಯೋದು ಮತ್ತೆ ಇಮಿಡಿಯೇಟ್ಲಿ ಆಹಾರ ತಗೊಂಡ್ ಕೂಡಲೇ ಟೀ ಕುಡಿಯೋದು ಒಳ್ಳೆ ಹ್ಯಾಬಿಟ್ ಅಲ್ವೇ ಅಲ್ಲ. ಟ್ರೈ ನಾಟ್ ಟು ಡ್ರಿಂಕ್ ಎನಿ ಕೆಫಿನ್ ಆರ್ ಎನಿ ಕೆಫಿನೇಟೆಡ್ ಡ್ರಿಂಕ್ಸ್ ಆರ್ ಎನಿ ಟೀ ಇಮಿಡಿಯೇಟ್ಲಿ ಆಫ್ಟರ್ ಫುಡ್. ನೋ, ಇಟ್ಸ್ ಟೋಟ್ಲಿ ನಾಟ್ ರೆಕಮೆಂಡೆಡ್. ಇರೋದ್ರಲ್ಲಿ ಕಾಫಿ ಒಳ್ಳೇದು, ಟೀಗಿಂತ ಕಾಫಿ ಒಳ್ಳೇದು. ಯಾಕೆಂದ್ರೆ ಟೀ ಇಂತ ಕಾಫಿ ಯಾಕೆ ಒಳ್ಳೇದಂದ್ರೆ ಕಾಫಿನ ತುಂಬಾ ಸ್ಟಡಿ ಮಾಡಿದ್ದಾರೆ. 2-3 ಡೆಕೆಡ್ಸ್ ಇಂದನೂ ಕಾಫಿ ಮೇಲೆ ಬಹಳಷ್ಟು ರಿಸರ್ಚ್ ಇದೆ, ಆರ್ಟಿಕಲ್ಸ್ ಇದೆ. ಕಾಫಿ ಇಡೀ ಶರೀರಕ್ಕೆ ಬಹಳ ಒಳ್ಳೇದು ಅನ್ನೋದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಯಾವ ರೀತಿ ಒಳ್ಳೇದು, ಸೊ ಕಾಫಿ ಯಾವ ತರ ಕಾಫಿ ಒಳ್ಳೇದು, ಇದೆಲ್ಲ ಪ್ರಶ್ನೆಗಳು. ನಾವು ಅಗೇನ್ ಎಲ್ಲ ಪ್ಯಾಕೆಟ್ ಪ್ರೊಸೆಸ್ಡ್ ಆ ತರ ಕಾಫಿ ಬಂತು. ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಸಿಗ್ತಕ್ಕಂತಹ ಕಾಫಿ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಬ್ಲ್ಯಾಕ್ ಕಾಫಿ ಒಳ್ಳೇದು. ಅದಕ್ಕೆ ನಾವು ಸಕ್ಕರೆ ಹಾಕ್ದೆ ಹಾಲು ಹಾಕ್ದೆ ಅಂದ್ರೆ ಮತ್ತೆ ಅದ್ರ ಎಫೆಕ್ಟ್ಸ್ ಹೋಗ್ಬಿಡುತ್ತೆ. ಸೊ ಯಾಕೆ ಕಾಫಿ ಅಂದ್ರೆ, ಕಾಫಿನಲ್ಲಿ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಕೆಫಿನ್ ಇರುತ್ತೆ. ಇಟ್ಸ್ ಅನ್ ಆಂಟಿ ಆಕ್ಸಿಡೆಂಟ್. ಬಟ್ ಅದಕ್ಕಿಂತನೂ ಮುಖ್ಯ ಸ್ವಲ್ಪ ಟ್ಯಾನಿನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಪಾಲಿಫಿನಾಲ್ಸ್ ಅಂತ ಇರುತ್ತೆ. ದೇ ಆರ್ ಆಲ್ ವೆರಿ ಗುಡ್ ಫಾರ್ ಹೆಲ್ತ್. ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ಮೆಮೊರಿ ಪವರ್ಗೆ, ಕಣ್ಣಿನ ಒಂದು ಇದಕ್ಕೆ, ಮತ್ತೆ ಇಮ್ಯುನಿಟಿ ಪವರ್ಗೆ, ಫ್ಯಾಟಿ ಲಿವರ್ಗೆ, ಹೃದಯಕ್ಕೆ, ಗಟ್ ಫ್ಲೋರಾಗೆ, ಇನ್ಫ್ಯಾಕ್ಟ್ ಅಸಿಡಿಟಿಗೂ ಒಳ್ಳೇದು ಅಂತ ಹೇಳ್ತಾರೆ. ಅಜೀರ್ಣ GERD ಅಂತ ನಾವೇನ್ ಕರಿತೀವಿ, ಸ್ವಲ್ಪ ಪ್ರಮಾಣದ ಕಾಫಿ ಒಳ್ಳೇದು. ಸೊ 2ರಿಂದ 3 ಸಲದವರೆಗೂ ಕಾಫಿ, ಒಂದು ಬ್ಲ್ಯಾಕ್ ಕಾಫಿ ತಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಕೆಲವೊಬ್ರು ಶುಗರ್ ಪೇಷಂಟ್ಸ್ ಗಳಿಗೆ ನೀವು ಫಾಸ್ಟಿಂಗ್ ಮಾಡೋದು ಹೇಳಿದ್ರಲ್ಲ, ಕೆಲವೊಬ್ರಿಗೆ ಮಾಡ್ಬೇಕು ಅಂತ ಇರುತ್ತೆ, ಯಾವಾಗ ಮಾಡ್ಬೇಕು ಏನು ಅಂತ. ಅದೇ ಈಗ ಫಾಸ್ಟಿಂಗ್ ನಾನೇನು ಹೇಳಿದೆ, ರೂಢಿಸ್ಕೋಬೇಕು ಅಂತ ಹೇಳಿದೆ. ಇಮಿಡಿಯೇಟ್ ಮಾಡುವಂಥದ್ದೆಲ್ಲ ಇವೆಲ್ಲ ಓವರ್ ಅ ಪೀರಿಯಡ್ ಆಫ್ 3 months 6 months. ಈಗ 3 ಸಲ ತಿಂತಾ ಇರ್ತಾರ, ಅದನ್ನ ಒಂದು ಹೊತ್ತನ್ನ 2.5 times ಮಾಡ್ಕೊಳ್ಳಿ. 10% ಫುಡ್ ಕಮ್ಮಿ ಮಾಡ್ತಾ ಬನ್ನಿ. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ ಮೋರ್ ಆಫ್ ಪ್ರೋಟೀನ್ ಮತ್ತೆ ಫ್ರೆಶ್ ವೆಜಿಟಬಲ್ಸ್ ಅಂಡ್ ಇದಕ್ಕೆ ಒಂದು 10% ಏನೇನೆ ಚೇಂಜ್ ಆಗ್ತಾ ಬರಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಆಮೇಲೆ ಶರೀರಕ್ಕೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕನಾಗಿ ಮೆಡಿಸಿನ್ಸ್ ಕೂಡ ಕಮ್ಮಿ ಮಾಡ್ತಾ ಹೋಗ್ಬೋದು ನಾವು. ಸೊ ಡಯಾಬಿಟಿಕ್ಸ್ಗೆ ನಾನು ಒಳ್ಳೆ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಫಾಸ್ಟಿಂಗ್ ಮಾಡೋದು ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟ್ ಆಗಿ ಮಾಡೋದು ಅಷ್ಟು ನಾಟ್ ಎ ಗುಡ್ ಐಡಿಯಾ. ಸೂಪರ್ ಸರ್, ಈ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಯಾವ ರೀತಿಯಾದ ಚಿಕಿತ್ಸೆ ಇರುತ್ತೆ, ಅಥವಾ ಏನ್ ಸ್ಟೇಜಸ್, ಅಥವಾ ಏನ್ ಚಿಕಿತ್ಸೆ ಕೊಡ್ಬೋದು ನೀವು, ಅಥವಾ ಏನ್ ಪ್ರಿಕಾಷನ್ಸ್ ಏನಿರುತ್ತೆ ಅದಕ್ಕೆ ಅಂತ? ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳ ಸಡನ್ ಆಗಿ ಬ್ಲಾಕ್ ಆಗ್ತಕ್ಕಂಥದ್ದು. ಅದನ್ನ ನಾವು ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡಬೇಕು ವಿತಿನ್ ನೋ ಟೈಮ್. ಸೊ ಸಹಜವಾಗಿ ನಾವು ಬಂದ ಕೆಲವೇ ನಿಮಿಷಗಳಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ ಬಂದ ಕೆಲವೇ ನಿಮಿಷಗಳಲ್ಲಿ ECG ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಒಂದು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ಕೆಲವು ಬ್ಲಡ್ ಥಿನ್ನಿಂಗ್ ಮೆಡಿಸಿನ್ಸ್ನ ಕೊಡ್ತೀವಿ. BP ವೇರಿಯೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸ್ನ ಕೊಡ್ತೀವಿ. ಆಮೇಲೆ ಕೆಲವು ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ, ಉಸಿರಾಟದ ಸಮಸ್ಯೆ ಇದೆ ಅದಕ್ಕೆ ಆಕ್ಸಿಜನ್, ಈ ತರ ಎಲ್ಲ ಕೊಟ್ಟು ಅವ್ರಿಗೆ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ರಕ್ತನಾಳಗಳ ಪರೀಕ್ಷೆ. ಅದರಲ್ಲಿ ಯಾವ ರಕ್ತನಾಳ ಬ್ಲಾಕ್ ಇದೆ ನೋಡಿಕೊಂಡು ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಸ್ಟೆಂಟ್ ಹಾಕ್ತೀವಿ. ಆ ಬ್ಲಾಕ್ನ ಎಮರ್ಜೆನ್ಸಿ ಆಗಿ ನಾವು ಕ್ಲಿಯರ್ ಮಾಡಬೇಕು. ಸೊ ಅಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡಿರುತ್ತೆ, ಬ್ಲಡ್ ಕ್ಲಾಟ್ಸ್ ಕಟ್ಕೊಂಡಿರುತ್ತೆ. ಸೊ ಅಲ್ಲಿಗೆ ನಾವೆಲ್ಲ ಒಳಗಡೆ ಹೋಗಿ ಒಂದು ಸಣ್ಣ ಪಂಪಲ್ಲೆಲ್ಲ ಆಚೆ ತೆಗೆದು ಅಲ್ಲಿಗೆ ಬಲೂನ್ ಎಲ್ಲ ಡೈಲೇಟ್ ಮಾಡಿ ಮೆಡಿಸಿನ್ಸ್ ಕೊಟ್ಟು ಒಂದು ಸ್ಟೆಂಟ್ನ ಹಾಕಿದ್ರೆ ಬ್ಲಡ್ ಫ್ಲೋ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಅದನ್ನ ಎಮರ್ಜೆನ್ಸಿ ಆಗಿ ಮಾಡಬೇಕು, ಇಮಿಡಿಯೇಟ್ಲಿ ಮಾಡಬೇಕು, ಯಾವಾಗಲೂ ಮಾಡೋದಲ್ಲ. ಸೊ ಹೃದಯಾಘಾತ ಆದ ಮೊದಲನೇ 90 minutes ಅಲ್ಲಿ ಮಾಡಿಬಿಟ್ರೆ ಆಲ್ಮೋಸ್ಟ್ 100% ರಿಕವರಿ ಇರುತ್ತೆ. ಅದಾದ್ಮೇಲೆ ಎವ್ರಿ ಮೊಮೆಂಟ್ ಕೂಡ ಲೈಫ್ಗೆ ರಿಸ್ಕ್ ಇರ್ತದೆ, ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ. ಈ ಗಿಡಕ್ಕೆ ನೀರ್ ಹಾಕ್ತಂಗೆ, ಗಿಡಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಫಸ್ಟ್ ಬತ್ತತ್ತೆ, ಆಮೇಲೆ ಒಣಗೋಗುತ್ತೆ. ಬತ್ತದಾಗ ನೀರ್ ಹಾಕಿದ್ರೆ ಫುಲ್ ಚಿಗಿರುತ್ತೆ, ಒಣಗೋದ್ಮೇಲೆ ಹಾಕಿದ್ರೆ ವಿ ಡೋಂಟ್ ನೋ, ಸ್ವಲ್ಪ ಚಿಗಿರ್ಬೋದು, ಸಿಗರ್ದಲ್ಲೇ ಇರ್ಬೋದು. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಚಿಕಿತ್ಸೆ ಕೊಡಬೇಕು. ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಜನರಲ್ ಪಬ್ಲಿಕ್ಗೆ,
ನೀವು ಒಂದು ಆಸ್ಪತ್ರೆನ ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ನಂಗೆ ಸಮಸ್ಯೆ ಆದ್ರೆ ಇಲ್ಲಿಗೆ ಹೋಗ್ಬೇಕು ನಾನು. ಐಡೆಂಟಿಫೈ ಹಾಸ್ಪಿಟಲ್ ಅಂಡ್ ಕೀಪ್. ಫೈನಾನ್ಸಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಬೇರೆ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬೇಡಿ, ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ದ ಓನರ್ಶಿಪ್. ನೀವೇ ಓನರ್ಶಿಪ್ ತಗೊಳ್ಳಿ, ನೀವೇ ತಗೊಳ್ಳಿ, ನೀವೇ ಜವಾಬ್ದಾರಿ ತಗೊಂಡು ನೀವೇ. ಓಕೆ ಸರ್. ಎಸ್. ನೆಕ್ಸ್ಟ್ ಏನಿಲ್ಲ. ಎಂಡ್ ತಗೋತೀರಿ? ಎಂಡ್ ನೀನು ಆಲ್ಮೋಸ್ಟ್ ಸಾಕನ್ಸುತ್ತೆ ಅಲ್ವಾ? 1 hour ಮಾತಾಡ್ಬಿಟ್ಟಿದೀವ್ರಿ. 1 hour ಮೇಲಾಗಿದೆ. ಕವರ್ ಆಗಿದೆ ಅಲ್ಲ? ಅದನ್ನ ಸ್ಮಾಲ್ ಬಿಟ್ ಮಾಡ್ಬೋದು. ಒಂದು 8 ನಿಮಿಷ ಮಾಡ್ಕೊಂಡ್ರೆ ಒಳ್ಳೆ ಚೆನ್ನಾಗತ್ತೆ ಕಾನ್ಸೆಪ್ಟ್. ವೈದ್ಯೋ ನಾರಾಯಣೋ ಹರಿ ಅನ್ನೋ ಒಂದು ಮಾತಿದೆ. ಅದಕ್ಕೆ ಹೇಳಿದ್ದು, ನಾವು ಯಾವ ವಿಷಯವನ್ನ ಯಾರ ಬಳಿ ಸೊಲ್ಯೂಷನ್ ಕೇಳಿದ್ರೆ ಅದಕ್ಕೆ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ನಿಮಗೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನ ಕೊಡಬಲ್ಲರು ಅನ್ನೋದಕ್ಕೆ ವೈದ್ಯರೇ ಸಾಕ್ಷಿ. ಇವತ್ತು ಭಾನುಪ್ರಕಾಶ್ ಅವರು ಎಲ್ಲಾ ರೀತಿಯಾದಂಥ ವಿಷಯಗಳನ್ನು ಅವ್ರು ಟಚ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಎಲ್ಲದಕ್ಕೂ ಕೂಡ ಸರಿಯಾದ ವೇನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾವುದನ್ನ ಮಾಡಬಾರ್ದು, ಯಾವುದನ್ನ ಮಾಡಬೇಕು, ಜೊತೆಗೆ ಯಾವುದನ್ನ ಮಾಡಿದ್ರೆ ನೀವು ನಿಮ್ಮ ಆರೋಗ್ಯವನ್ನ ಬಹಳಷ್ಟು ಪರಿಶುದ್ಧವಾಗಿ, ಜೊತೆಗೆ ತುಂಬಾ ಆಹ್ಲಾದಕರವಾಗಿ ಜೀವನವನ್ನು ಕೂಡ ಕಳಿಬಹುದು ಅನ್ನೋದಕ್ಕೆ. ನನಗಂತೂ ಎಲ್ಲಾ ವಿಷಯಗಳು ತುಂಬಾ ಕನೆಕ್ಟ್ ಆಯ್ತು. ನೀವು ಅವನ್ನ ಫಾಲೋ ಮಾಡಿದ್ರೆ ಕನಿಷ್ಠ ಪಕ್ಷ ಈ ಜೀವಿತಾವಧಿಯಲ್ಲಿ ಒಂದು ಅದ್ಭುತವಾದಂಥ ಜೀವನವನ್ನು ನಿಮ್ಮದಾಗಿಸ್ಕೊಳ್ಬಹುದು ಅನ್ನೋದನ್ನ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ. ಥ್ಯಾಂಕ್ ಯು. ಸ್ಕ್ರಾಲ್ ಆಗ್ತೀನಿ, ಏನು ತೊಂದರೆ ಇಲ್ಲ. ಓಕೆ. ಜೊತೆಗೆ ಇದು ಹೆಂಡ್ ಅಪ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಮಾತು ಹೇಳಲೇಬೇಕು. ಆರಂಭದಲ್ಲಿನೇ ಇದನ್ನು ಹೇಳಬೇಕಾಗಿತ್ತು. ಯಾಕೆಂದ್ರೆ ಬಹಳಷ್ಟು ಕಮೆಂಟ್ಸ್ಗಳನ್ನ ನೋಡಿದಾಗ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇವ್ರ ಪೇಜನ್ನು ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ. ಭಾನುಪ್ರಕಾಶ್ ಸರ್ ಯಾರಿಗಾದ್ರೂ ರಿಯಾಕ್ಟ್ ಮಾಡಿದಾರಾ ಅಥವಾ ಏನಾದ್ರು ಉತ್ತರ ಕೊಟ್ಟಿದಾರ ಅಂತ ಯಾರೊಬ್ರಿಗೂ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಆದ್ರೆ ಕಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಬಂದಾಗ, ಸರ್ ನಿಮ್ಮನ್ನು ಭೇಟಿ ಆಗ್ಬೇಕು, ಒಂದ್ಸರಿ ನಿಮ್ಮನ್ನ ನಾನು ಮಾತನಾಡಿಸ್ಬೇಕು, ನನಗೊಂದಿಷ್ಟು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಪರಿಹಾರ ತಗೊಳ್ಬೇಕು, ನಾನು ಬೇರೆ ಡಾಕ್ಟರ್ ಹತ್ರ ಈ ತರ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ. ಹಾಗೆ ನೀವೇನಾದ್ರೂ ಸರ್ನ ನಿಮ್ಗೆ ಯಾವ್ದಾದ್ರೂ ಈ ರೀತಿಯಾದಂತ ಆರೋಗ್ಯ ಸಮಸ್ಯೆಗಳಿದ್ರೆ, ಅದರಲ್ಲೂ ಎಸ್ಪೆಷಲಿ ಹೃದಯದ ಸಮಸ್ಯೆಗಳಿದ್ರೆ ನೀವು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ಬರಬಹುದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಕುಮಾರ್ ಅವರ ಶ್ರೀಗಳ ಮಠದ ಹತ್ರವೇ ಇರೋ ಅಂತಹ ಒಂದು ಆಸ್ಪತ್ರೆ ಇದು. ನಿಮಗೆ ಸರಿಯಾದ ಸೂಕ್ತ ಮಾಹಿತಿ ಜೊತೆಗೆ ಪರಿಹಾರವನ್ನು ಕೂಡ ಭಾನುಪ್ರಕಾಶ್ ಸರ್ ಕೊಡಬಲ್ಲರು.